ಸರಹಂಗದಂತ ಗೆಳತಿ ಬಿಟ್ಟು ಹೋಗಲಾಟ ನಿಂತೆ ನನ್ನ ಸರಹಂಗದಂತ ಗೆಳತಿ ಬಿಟ್ಟು ಹೋಗಲಾಟ ನಿಂತೆ ನಿನಗೆಲ್ಲ ನನ್ನ ಚಿಂತೆ ಈ ಚಕ್ರವರ್ತಿ ಕಣ್ಣಿಟ್ಟ ಹೆಣ್ಣಿನ ವಿಚಾರದಲ್ಲಾಗಲಿ ನಾನು ಕೈಗೊಂಡ ಕೆಲಸದ ವಿಚಾರವಾಗಲಿ ಮಂತ್ರಿ ಮುಖ್ಯಮಂತ್ರಿ ಸಫರ್ನೊಂದಿಗೆ ಆ ಸತ್ಯದೇವನ ಆಸ್ತಿ ಕೋಟಿಗಟ್ಟಲೆ ಬೆಲೆ ಬಾಳುವ ವಸ್ತು ಅದಕ್ಕೆ ಆ ರಾಜವರ್ಧನ ನಿನ್ನ ಆಟ ನಡೆಯುವುದಿಲ್ಲ ಹಸಿದು ಬಂದ ಈ ಹಬ್ಬುಲೆ ಒಂದು ಸಲ ನಾನು ಮಂತ್ರಿ ವಿಧಾನಸಭೆ ಹೋದರೆ ಮಂತ್ರಿ ಆಗಲಿ ಮಂತ್ರಿ ಮಹೋದಯ ಆಗಲಿ ನನ್ನನ್ನು ನೋಡಿ ಹಿಂದೆ ಸರಿಯುತ್ತಾರೆ ಅಂತರದಲ್ಲಿ ರಾಜವರ್ಧನ ನೀನ್ಯಾವ ಲೆಕ್ಕಲೇ ಓಹೋ ಈ ಹಳ್ಳಿಯ ನಂಬೆ ದಂತದ ಗೊಂಬೆ ಇತ್ತ ಕಡೆ ಸಾಗ್ತಾ ಇದೆ ಬರಲಿ ಬರಲಿ ಓ ಹಳ್ಳಿಯ ರಂಬೆ ಎಲ್ಲರಿಗೆ ಹೊರಟಿರುವೆ ಯಾವ ನನಗೆ ಹಿಂದ್ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಲ್ಲ ಹಳ್ಳಿ ರಂಬೆ ಅಂತ ಸ್ವಲ್ಪ ಬಾಯಿ ತೊಳ್ಕೊಂಡು ಚೆನ್ನಾಗಿ ಮಾತಾಡೋ ಕಲ್ಕೋ ನೀ ನನ್ನ ಸೋದರತ್ತಿ ಮಗ ಅಲ್ಲ ಸೋದರ ಮಾವ ಆದರೆ ಏನಂತೆ ಯಾಕಂದ್ರೆ ಈ ಹಳ್ಳಿಯಲ್ಲಿ ಉಪ್ಪಂಟಾಗಿ ಸುತ್ತಾಡ್ತಿಯಲ್ಲ ನಿನಗೆ ಕಷ್ಟ ಅಲ್ಲವೇ ಏ ನಾಯಿ ಕಷ್ಟ ಸುಖದ ಬಗ್ಗೆ ನೀನ್ ಯಾಕೊಂಡು ನನ್ ವಿಚಾರ ಮಾಡಕತ್ತಿ ಸ್ವಲ್ಪ ಚೆನ್ನಾಗಿ ಬಾಯಾಗ ನಾಲ್ಗೆ ಇಟ್ಕೊಂಡು ಮಾತಾಡೋದು ಕಲ್ಕೋ ನೀನ್ ಯಾವಾದ್ರೂ ನನಗೇನಿಲ್ಲ ನೀನೊಂದು ಹೆಣ್ಣು ತಾನೇ ಮಾತು ಬೆಳೆಸಬೇಡ ಬಾರೆ ನನ್ನ ಬೆಂಕದ ಬಡಿಗೆ ಕಾಡಲ್ವಾಗ ಒಬ್ಬಂಟಿ ಹೆಣ್ಣು ಸಿಕ್ಕಳಂತ ಬೆದಗಿ ಬಂದ ನಾಯಿ ಹಂಗ ಆಡಕ್ ಹೋಗ್ಬೇಡಲೇ ಹುಚ್ಚು ನನ್ನ ಮಗಳು ಎಲ್ಲರ ನೀ ಹುಚ್ಚರಂಗ ಆಡಕ್ ಹತ್ತಿದೆ ಅಂದ್ರ ಕಾಲಗಡಿ ಚಪ್ಪಲ್ಲ ಕೈಯಾಗ ಬರ್ತಾವ ಸುಮ್ಮನೆ ಹೇಳಕತ್ತೀನಿ ತಿಳ್ಕೊಂಡ ಮಾನ ಮರ್ಯಾದೆಯಿಂದ ಹೋಗಿ ಚಲೋ ಆತ ಇಲ್ಲಾಂದ್ರೆ ಬಿಡ ಮಗಳ ಅಲ್ಲ ನಾನು ಮರ್ಯಾದೆ ಹೇಳುವ ಹುಚ್ಚು ಹೆಣ್ಣೆ ನೋಡು ಹೆಣ್ಣೆ ಈ ಸುಂದರವಾದ ಕಾಡಿನಲ್ಲಿ ಒಂದು ಹುಳ ಕೂಡ ಸುಳಿವಿಲ್ಲ ನಾನು ನಿನಗೆ ರತಿಯ ಪಾಠ ಕಲಿಸ್ಬಿಡೆ ಬಾರೆ ನೀನೇ ನನಗೆ ರತಿ ಆಟ ಕಲಿಸ್ಕೊಡೋದು ನಾಯಿ ಸುಮ್ಮನೆ ಹೇಳ್ತಾ ಇದೀನಿ ಇಲ್ಲಿಂದ ಹೊರಟು ಹೋದ್ರೆ ಸರಿ ಇಲ್ಲಂದ್ರ ಆಗೋ ಕತ್ತಿನ ಬೇರೆ ಐತೆ ಕತ್ತಿನ ಮರ್ಯಾದೆಯಿಂದ ಹೋಗಂತ ಹೆಣ್ಣೆ ನಾನು ರಸಿಕ ಕಾಮುಕ ನನ್ನನ್ನು ಎದುರಿ ಹಾಕಿಕೊಳ್ಳುವುದು ಸುಲಭವಲ್ಲ ಸುಂದರ ಚೆಲುವೆ ಈ ನಾಯಿ ನಾನು ಬಿಡುವಂಗ ಕಾಣಂಗಿಲ್ಲ ಹೆಂಗಾರ ಮಾಡಿಲ್ಲ ನನ್ನ ಪಾಲಾಗ್ಬೇಕಲ್ಲ ಏನು ಮಾಡ್ಬೇಕು ಅಂತ ಗಜಮಾನ ನಿನಗೆ ಈ ಊರಿನೆಲ್ಲ ಅಪ
ತಿಳ್ಕೋಬಾರ್ದಂದ್ರೆ ನೀನು ನನ್ನ ಒಟ್ಟಿಗೆ ಒಂದು ಸ್ವಲ್ಪ ಹಾಡಿ ನಲಿದು ಕುಣಿ ಬಾ, ನಾನು ನಿನಗೆ ಅವಾಗ ಬಿಟ್ಟು ಕಳಿಸುತ್ತೇನೆ. ಯಾಕೆ ಹೇಳ್ತೀರಿ ಬಿಡ್ರಿ. ಅಲ್ಲ ಹಾಡಕ್ ತಯಾರಾಗಿ ಅವನು ಆಡದರಾಗ ಯಾಕೋ ಬ್ಯಾರೆ ಕಾಣಕತ್ತತಿ. ಏನೇ ಯಾಕೆ ಆಗೋಲ್ಲಕ್ಕ ಒಂದು ಹಾಡಾಡಿ ಹೋಗ್ರಿ ನಮ್ ಸಾಗುದಿ ನಿಂತಿ. ಆಯ್ತಾ ನೀ ಅಂದಂಗ ನಾ ಹಾಡ್ತೀನಿ. ಮಾನಸಲೋಕದ ಪ್ರೇಮ ಕಣ್ಣೆ ಕೊಡುಬ ಕೊಡುಬ ಮಧು ಮುದವನು ನೀಡುಬ ಕೊಡುಬ ಕೊಡುಬ ಮಧು ಮುದವನು ನೀಡುಬ. ಅಲ್ಲ ನನ್ ಯಾಕೆ ಅಡ್ಗಡಾಕತ್ತೆ ಬಿಡ ಅಂತ ಹೇಳಕತ್ತೀನಿ. ಇಲ್ಲ ನಾನು ನಿನಗ ಬಿಡಲಿಲ್ಲ ಅಂದ್ರೆ ಬಿಡಲಿಲ್ಲ ಅಂದ್ರ ಏನ್ ಮಾಡಂಗಂದಿಲ್ಲ ನೀನು. ಅಲ್ಲ, ಬರೀ ನಿನ್ನ ಒಟ್ಟಿಯಾಗಿ ನಾನು ಬಿಡಲಿಲ್ಲ ಅಂದ್ರೆ ಅಷ್ಟೇ ಮಾತು. ಪ್ರತಿ ಮಣ್ಣದಿಂದ ನನ್ನ ಒಟ್ಟಿಗೆ ನೀನು ಸ್ವಲ್ಪ ಸ್ವಲ್ಪ ಆಡ್ಲೇಬೇಕು. ಅಲ್ಲಿ ಒಂದ್ ಸ್ವಲ್ಪ ಹಿಂದೆ ತಿರುಗಿ ನೋಡಲೇ ಸೂರ. ಯಾವ ಸೂರ್ಯನಾದ್ರೆ ನನಗೇನಂತೆ. ತಮ್ಮ ದಾರಿ ಬಿಡ್ಲಿಕ್ಕ ನಮ್ಮಂತವ್ರು ಬಂದು ದಾರಿ ಬಿಡಿಸ್ಕೊಡ್ತೀವಿ ನಾವು. ಅಣ್ಣ ಪರಶುರಾಮಣ್ಣ, ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾಡಿದೆನ. ಈ ನಿನ್ನ ಋಣವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಬಂಗಾರಿ, ನಿನ್ನಂತ ಛಲವಾದ ಹೆಣ್ಣನ್ನು ಈ ಪಿಜ್ಜಾ ಬರ್ಗರ್ ತಿನ್ನೋ ಬಾಯಿ ಬಡ್ಕನ ಏನು ಮಾಡೋದಿಲ್ಲ ಬಿಡಮ್ಮ. ನೀನು ಹೊರಡಮ್ಮ, ನಾನು ವಿಚಾರ ಮಾಡುತ್ತೇನೆ. ಆಯ್ತು, ನಾನಿನ್ನು ಹೋಗಿ ಬರ್ತೇನೆ. ಯಾವಲೇ ನೀನು ನನ್ನ ಕೆಲಸಕ್ಕೆ ಅಡ್ಡವರು ಅವಿಯಕ್ಕೆ ನನ್ನ ಮಗಳೇ.
ನಮ್ಮ ಹಳ್ಳಿಯ ಹುಡುಗಿಯರ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ನಮ್ಮ ಹಳ್ಳಿಯ ಹುಡುಗಿಯರ ಬಗ್ಗೆ ಕೀಳಾಗಿ ಮಾತನಾಡಿದರೆ ನಿನ್ನ ನಾಲ್ಗೆಲ್ಲ ತುಂಡು ತುಂಡು ಮಾಡಿ ಕತ್ತರಿಸಿ ಬಿಸಾಡುತ್ತೇನೆ. ಹುಷಾರ್. ಲೇ ಪರ್ಷ, ಮಾತು ಮಾತಿಗೆ ಬೆಳೆಸಿ ನೀನು ಆಗಬೇಡ ಬರಗೈ ಒಗಿರ. ನಿನ್ನ ಕೆಲಸ ಎಷ್ಟಿದೆ ಅಷ್ಟೇ ನೋಡ್ಕೊಲೇ, ಸುಮ್ಮನೆ ಹೋಗು. ಏನು ಮಾಡುತ್ತೀಯಾ? ಈ ಸಿಡಿದ ರೈತ ಒಂದು ಸಲ ಕಾಲುಕೆದರೆ ನಿಂತರೆ ಈ ಬ್ರಹ್ಮಾಂಡದಲ್ಲಿ ಬೆಂಕಿ ಉದ್ಭವವಾಗುತ್ತದೆ. ನಿಮ್ಮಂತ ಸಿಟಿ ಜನರ ಬದುಕು ಸೀಳನಾಗುತ್ತದೆ. ಹುಷಾರ್. ಹುಷಾರ ಕತ್ತೆ ಮಗನೇ. ಹಣ್ಣುಗಳನ್ನು ಅಂದರೆ ನನಗೆ ಜುಜುಬಿ. ಲೇ ಪರ್ಷ, ರೈತ ಅನ್ನುತ್ತೀಯ? ರೈತ ಅಂದ್ರೆ ಈ ದೇಶದ ಹೆಣ್ಣುಗಳು. ನಿನ್ನ ರೈತಿಗೆ ಕೆಲಸ ಅಷ್ಟೇ ಮಾಡ್ಕೊಲೆ, ಬರಬೇಡ. ಹೇ, ಹೆಣ್ಣಿನ ಬಗ್ಗೆ ಕಾಮದ ಕಣ್ಣು ಹಾಕಲು ನಾಚಿಕೆ ಆಗಲೇ ನಿನ್ನ ಜನಕ್ಕೆ? ದೇವರು ಎಲ್ಲಿದ್ದಾರೆ ದೇವರು? ಪರಶುರಾಮ, ನೀನು ಈ ಸಮಾಜದಲ್ಲಿ ಹೆಣ್ಣು ಹಣ್ಣು ಮಣ್ಣು ಎಲ್ಲ ಬಟ್ ನೀನು ಹೆಣ್ಣಿನ ಬಗ್ಗೆ ಅಷ್ಟು ದೇವ್ರ ತರ ನಂಬ್ತಿಯಲ್ಲ. ಈ ಸಮಾಜದಲ್ಲಿ ಹೆಣ್ಣು ಗಂಡ ಗಂಡ ಪತಿನ ಮಾತು ಮೀರಿ ಬೇರೆ ಚಕ್ಕೊಂಡವರು ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಈಗಿನ ದೇವರು ಎಲ್ಲ ಕಲ್ಲಾಗಿ ಕೊಡ್ತಿದ್ದಾರೆ ಕಣ, ಕಲ್ಲಾಗಿ ಕೊಡ್ತಿದ್ದಾರೆ. ಬಂಡ ಸಮಾಜದ ಬಗ್ಗೆ ಹುಡುಕಲ್ಲದೆ ಮಾತನಾಡೋ ನೀನು ನಿನ್ನ ಬಗ್ಗೆ ನೀನು ಅರಿತುಕೋ. ಒಂಟಿಯಾಗಿ ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಆಗುದಿಲ್ಲ? ನಾಚಿಕೆ? ಲೇ ಪರ್ಷ, ನನಗೆ ನಾಚಿಕೆ. ಲೇ ಪರ್ಷ, ನೀನು ಇವತ್ತು ನನಗೆ ಜೋಕ್ ಹೇಳುವ ಜೋಕರ್ ನನ್ನ ಮಗನೇ. ಶ್ರೀಕೃಷ್ಣತೆ ಬಂದು ಆ ದೋಪರ್ತಿಯ ದೇವತೆ ಕಾಪಾಡಿದಲ್ಲ ಮಗನೇ, ನೆನಪಿನಲ್ಲಿಟ್ಟುಕೋ. ಇನ್ನು ಮುಂದೆ ನಿನಗೆ ಕಾದಿದೆ, ಕಾಳಿ ಕದಿಬೇಕಣ. ಬರುತ್ತೇನೆ ಮಗನೇ, ಜೋಕೆ. ಈ ಸಮಾಜದಲ್ಲಿ ಎಂತೆಂತ ಕಿರಾತಕರಿದ್ದಾರೆ. ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಹೆಣ್ಣು ಕಾಲಕಸದಂತೆ ಕಾಣುತ್ತಾ ಸಿಕ್ಕಲ್ಲೇ ಕೊಲೆ ಮತ್ತು ಬಲಾತ್ಕಾರ ನಡೆಯುತ್ತಿದೆ ಈ ಸಮಾಜದಲ್ಲಿ. ಬಲ್ಲದ ಮಾತು ನಂಬಿನ ಕೆಟ್ಟ ಹಿನ್ಯಾಕ ಮಾಡಿದೆ, ಕಣ್ಣಾಗ ಕುಳಿತಿ ಮನದಾಗ ನಿಂತಿ ಹೀನ್ಯಾಕ ಗಟ್ಟಿಯಾಗಿ ನಿಲ್ಲಲಿಲ್ಲ, ನನಗೆ ಒಂದು ತಿಳಿಯಲಿಲ್ಲ. ಎಷ್ಟೈತಿ ತಾಳ ಕಂತಿ ಗೆಳತನ ಯಾಕ ಮರೆತ ಹೊರಟೆ. ಜನರ ಜಂಟ ಗೆಳತಿಯೇ ಬಿಟ್ಟು ಹೋಗಲಾಗದೆ. ನಮ್ಮ ಮಾವ ಸತ್ಯದೇವರವರದು ಎಂಥ ವಿಶಾಲವಾದ ಮನೋಭಾವನೆ ಇದೆ ಅವರದು. ಎಂತಹ ಕಡು ಕಷ್ಟ ಬಂದರು ನಮ್ಮ ಹತ್ತಿರ ಹೇಳಿಕೊಳ್ಳದೆ ದಿನ ಕೊರಗುತ್ತಲೇ ದುಡುವುತ್ತಿದ್ದಾನೆ. ನಾನು ಮತ್ತು ಪರಶುರಾಮನ ಮೇಲೆ ಎಷ್ಟೊಂದು ಕಾಳಜಿ ಕನಿಕರ ಇದೆ ಅದರಲ್ಲಿ. ಎಂತಹ ಕಡು ಕಷ್ಟ ಬಂದರು ನನ್ನ ಹತ್ತಿರ ಹೇಳಿಕೊಳ್ಳದೆ ನಾಡಿನಲ್ಲಿನ ಉತ್ಸಾಹ ಮೂರ್ತಿಯಂತೆ ದಿನ ಕೊರಗುತ್ತಲೇ ದುಡುವುತ್ತಿದ್ದಾನೆ. ಮತ್ತು ಶ್ರೀರಾಮನ ಚಂದ್ರನಿಗಿಂತ ದೊಡ್ಡದಾದ ಸ್ಥಾನಮಾನದಲ್ಲಿ ನಿಂತು ಬಿಟ್ಟರು. ಅಂದು ಆ ಶ್ರೀರಾಮಚಂದ್ರ ತನ್ನ ತಮ್ಮನಿಗಾಗಿ ಇಡೀ ಸಾಮ್ರಾಜ್ಯವನ್ನೇ ತ್ಯಾಗಿಸಿ ಕಾಡಿಗೆ ಹೋದ.
ಈ ಕಲಿಯುಗದ ಶ್ರೀರಾಮಚಂದ್ರ ಕಾಡಿನಲ್ಲಿರುವ ಆ ಆಸ್ತಿಗೆ ಸಂಚುಕಾರ ಬಂದರು ನಮಗೆ ಕಳಂಕ ಹತ್ತಬಾರದೆಂದು ನಾಡಿನಲ್ಲಿನ ಉತ್ಸಾಹ ಮೂರ್ತಿಯಂತೆ ದಿನ ಕೊರಗುತ್ತಲೇ ದುಡುವುತ್ತಿದ್ದಾನೆ. ಇಂತಹ ದೇವ ಮಾನವನ ಸೇವೆ ಮಾಡಿ ಸಾರ್ಥಕಗೊಳಿಸಿಕೊಳ್ಳಬೇಕು ನನ್ನ ಜೀವನವನ್ನು. ಅಂದಾಗಲೇ ನನ್ನ ಜನ್ಮ ಸಾರ್ಥಕ. ಸ್ವಾತಂತ್ರ್ಯ ಆ ಪರಿಚಯದಿಂದ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧಿ ಅಂತ ಯಾರು ಹೇಳಿದ್ರು ಈ ಸಮಾಜದಲ್ಲಿ? ಆ ಪರಿಚಯದಿಂದ ಸ್ವಾತಂತ್ರ್ಯ ಸಿಕ್ಕಿದ್ರು ಈ ನಮ್ಮಂತ ಕದಿಮರದಿಂದ ಮುಕ್ತಿ ಸಿಕ್ಕಿಲ್ಲ ಈ ಸಮಾಜದ ಜನತೆ. ಮಳೆ ಗಾಳಿ ಬಿಸಿಲಿಗೆ ಹೆದರದೆ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮಾಜಿ, ಎಲ್ಲಿದೆ ಸ್ವಾತಂತ್ರ್ಯ? ಎಲ್ಲಿ ಹೋಯ್ತು ನೀನು ಕಂಡ ಕನಸಿನ ರಾಮರಾಜ್ಯ? ಎಲ್ಲರಿಗೆ ಸಮಾನತೆ ಎಂದು ಸಾರಿದ ಗಾಂಧೀಜಿ ಕನಸು ಕನಸಾಗೇ ಉಳಿಯಿತು. ನಮ್ಮಂತವರ ಸ್ವಾರ್ಥದಿಂದ ಅವರ ಭಾವನೆಗಳಿಗೆ ಬೆಲೆ ಇಲ್ಲದಂತೆ, ನಮ್ಮಂತವರ ಸ್ವಾರ್ಥದ ಆಶೆಯಿಂದ ನಡೆಸುತ್ತಿರುವ ಅಧರ್ಮದ ಯುದ್ಧದಲ್ಲಿ ಗಾಂಧಿಜಿಯ ಕಂಡ ಕನಸು ಕಚ್ಚಿ ಹೋಯಿತು.
ಅಂತ ಖದೀಮರ ಕೈಯಲ್ಲಿ ಸತ್ಯ ಸಿಲುಕಿಕೊಂಡು ವಿಲವಿಲನೆ ಒದ್ದಾಡುತ್ತಾ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ತು ಹೋಯ್ತು ಸತ್ಯದ ಸಾಮ್ರಾಜ್ಯ. ಅನ್ಯಾಯ ಅಧರ್ಮ ಭ್ರಷ್ಟಾಚಾರದಿಂದ ಬಾಳುತ್ತಿರುವ ನಮ್ಮಂತ ಭಾರತೀಯ ಬ್ರಿಟಿಷರನ್ನು ಹೊಡೆದೋಡಿಸಲು ಮತ್ತೆ ಹುಟ್ಟಿ ಬರಬಹುದೇ ಗಾಂಧೀಜಿ ಅಂತ ಹೋರಾಟಗಾರರು. ಇಲ್ಲಿ ನಮ್ಮದೇ ಸ್ವಾತಂತ್ರ್ಯ, ನಮ್ಮದೇ ದರ್ಬಾರ. ಗದ್ಮ ಬೇಡ ಕೊಡ ತೊಂಬ ಕೊಡ ಪೈಲ ಇದೇನು ನಿಂದ ನಳ ಪ್ಯಾಕ್ ಆಗಿತ್ತಂದ್ರ ಮನಿಗೆ ಬರ್ತೈತ್ಲ ಅದಕ್ಕೆ ಅದೇ ಮಾಡ್ಕೊಡ್ತೀನಿ. ಕೊಡ ಹೊಡೆದಂದ್ರ ಅಲ್ಲ ಪ್ಯಾಕ್ ಹೊಡೆದು ಕೊಡ ತೊಂಬ ಕೊಡ ಯಾರು ಮರ ಗಜ್ಮ ಈ ನಮ್ಮನಿ ಪೈಪ್ ನೋಡಿದ್ರೆ ಗಜ್ಮ ಕೆಲಸ ಆಗೋದು ಅಲ್ಲಲೇಮ್ಮ ಈ ನಮ್ಮನಿ ಸಾಮಾನು ಹಾಕೊಂಬಂದ್ರೆ ಹೆಂಗ ಅಲ್ಲ ಈಗೇನು ಕೊಡ ರಿಪೇರ್ ಮಾಡಕ್ ನಂದು ಬಂದಿನ್ ತಗೊಂಡು ನೀ ಮಾಡ್ತೀವೋ ಇಲ್ಲೋ ನೀ ಕಿಸ್ ಕೊಟ್ಟಂದ್ರ ಕೊಡ ಕ್ಲಿಯರ್ ಮಾಡ್ತು ಪ್ಯಾಕ್ ಮಾಡಿ ಮನಿ ಪೈಲ ರೊಕ್ಕ ಬೇಕು ಉದ್ರ ಗಿರಾಕಿ ನೈ ಮೊದಲು ಚೆನ್ನಾಗಿ ಮಾಡೋದು ಕಲ್ಕ ಆಮೇಲೆ ರೊಕ್ಕ ಕೊಡ್ತೇನೆ ಕೊಡ ಕಾಲ ಮತ್ತ ಮಾಡ್ತೀಯಾ ನೀನೇನು ಪೈಪ್ ನೋಡ್ರಿ ಅಂಜಿಕೆ ಬರಾಕತ್ತಲ್ಲೋ ಏನ್ ಮಾಡಕತ್ತೀನಿ ಯಾವ ಸಾಮಾನ್ ಮಾಡಕತ್ತೀನಿ ಕೊಡ ಟೆಸ್ಟ್ ಮಾಡ ಕೊಡ ನೆಕ್ಕೋ ನಾವರಲ್ಲ ಕೊಡ ಬಿರುಸೈತು ಮ್ಯಾತ್ಗೈತು ಅಂತ ಚೆಕ್ ಮಾಡಿ ಏನ್ ಮಾಡಕತ್ತಿ ಏ ಮ್ಯಾಗಿ ರಿಪೇರ್ ಮಾಡೋ ಈ ಬದಗ ತಳಗಿನ ಮಾಡ್ಯ ಹಂಗೆಲ್ಲ ಪಾಪ ಮಾಡ್ಬೇಡ ಏ ತಳಗಿನ ಓಕೆ ಆಗೈತಿ Okay. ಮ್ಯಾಗಿನ ಅಂದ್ರೆ ಮಾಡಿದ್ರ ನನಗೆ ಮಾಡಿದೆ ಈಗ ಏ ಮಾಡ ನೋಡ್ರಿ ನೋಡ ಓಕೆ ಆಯ್ತು ನೋಡು ಇನ್ನು ನಿಂದು ಕುಡಿದು ಒಂದ ಏನದು
ಎಕ್ಕಿಸ್ ಅದ್ ಬಾಕಿ ಕೊಟ್ಟಂದ್ರ ಅವಾಗಿಂದ ಹೇಳಕತ್ತೀನ ನಾ ಎಕ್ಕಿಸ್ ಅಂತೀವಿ ಏನ್ ಕಿಸ್ ಅಂತೀವ 21 ಅಚ್ಚ ಕನ್ನಡ ಹೇಳ್ಬೇಕಂದ್ರೆ ಏ ಇಸ್ ಎಕ್ಕಿಸ್ ಇದು ಮರಾಠಿನೇ ಎಕ್ಕಿಸ್ ಕನ್ನಡದಾಗ 20 ಮ್ಯಾಗ 1 ಬಡಿ ಬಡಿ ನೀನು ವಯಸ್ಸೆಟ್ಟು ನಂದು ವಯಸ್ಸಿಗೆ ಒಂದು ಸೇಮ್ ಟು ಯು 21 ಎಲ್ಲ ಕರೆಕ್ಟ್ ಐತಿ ಹಾ ಬಂಗಾರ ಇದೆ ಬಂಗಾರ ಅಂತ ಹಾಡ ನನಗೆ ಅನ್ಯಾಯ ಆಗೈತ್ರಿ. ನಿನಗೆ ಯಾವಾಗ ಅನ್ಯಾಯ ಆಗಿತ್ತು ಅದನ್ನ ಹೇಳ್ತಾರ 500 ರೂಪಾಯಿ ಸಂಬಂಧ ಅನ್ಯಾಯ ಆಗಿತ್ತ ನಡೆಗೋರಾದ ಕಡದರ ಕಡಲಿ ತರಪೆನ ಬಿಡುದಿಲ್ಲ, ಬಿಟ್ಟರೆ ಜಾತಿ ಮಗ ಅಲ್ಲ, ನಾ ತುಳಿದಂಗ ಹಗರಿಲ್ಲ, ಇನ್ನೊಬ್ಬಾದನಲ್ಲ, ಯಾರ ಅಂಜಿಕೆ ನನಗಿಲ್ಲ.
ಬಂಗಾರಿ ಬರ್ತಾನೆ. ಇಲ್ಲ ಇವನು ಜೋಡಿ ಒಂದು ಕರೆಂಟ್ ಹೊಡೆದು ಕಾಗ್ಯಾಗ ನಿಂತಿಲ್ಲ ಟ್ಯಾಕ್ ಹೊಡ್ಕೊಂಡು ಯಾಕೆ ಹೆಂಗ ಅನ್ಸ್ಲಾಕತ್ತಿ ನಿನಗ ಆ ನಾನ ಅದು ಕರೆಂಟ್ ಹೊಡೆದು ಕಾಗಿತ್ತಲ್ಲ ಇಲ್ಲ ಮಾವ ನಾನು ಕರೆಂಟ್ ಹೊಡೆದು ಕಾಗಿತ್ತಲ್ಲ ನಿಂತಿಲ್ಲ ಅವನು ಕರೆಂಟ್ ಶಾಕ್ ಕೊಡಿ ಹೆಂಗ ನಿಂದ್ರಿಸಿ ನೋಡ ಮಾವ ನಿಂತಾನ. ಕರೆಂಟ್ ಹೆಂಗ್ ಶಾಪ್ ಆಯ್ತಂದ್ರ ಅವ್ರದ್ದು ನಳದು ಪೈಪು ಬಂದು ಬಿದ್ದು. ಏನ್ ನಳದು ಪೈಪು ಮನಿದು ನಿಂದಲ್ಲ ಮನಿದು ಮನಿದು ಪೈಪು ಬಂದಿದ್ದು ನಂದು ಸ್ವಲ್ಪ ಹಾಕಿನ ಒಂದು ಸ್ವಲ್ಪ ಹಾಕಿನ ಈಗೆಲ್ಲ ಕ್ಲಿಯರ್ ಆಯ್ತು. ನೋಡು ಏನಿಲ್ಲ ಬಂಗಾರಿ ಹಾ ನಾ ಜರ ಸಾವ್ಕಾಶ ಜೊತೆ ಸಂಗತಿ ಹೊಂಟೀನಿ ಹೌದಾ ಅಂತ ಅಲ್ಲಿ ಪ್ಯಾಂಟ್ ಮತ್ತೆ ದೋತ್ರ ಹಾಕೊಂಡು ಹೋದ್ರ ಜೋಗಮರ್ ಕಾಡ್ತಾರಂತ ಹೇಳಿ ಮನೆ ಕಡೆ ಪ್ಯಾಂಟ್ ಸೂಟ್ ಹಾಕೊಂಡ್ ಬರ್ಲಾಕ್ ಹೋಗಿನಿ ಮತ್ತೆ ನೀನ್ ಇಲ್ಲಿ ಇವನು ಗುಜರಾತ್ ನೋಡಿ ಏನ್ ಮಾಡಾಕತ್ತೀರಿ ಅದಲ್ಲ ಮಾವ ನಂದು ಹಳೆ ಕೊಡ ಅದ್ ಮನ್ಯಾಗಿತ್ತಲ್ಲ ನಂದಲ್ಲ ನಿಂದು ಹಳೆ ಕೊಡ ಅದ ರಿಪೇರಿ ಬಂದಿತ್ತ ಅದನ್ನ ಒಂದ್ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಹೋಗ್ಬೇಕಂತ ಇವ್ರ ಹತ್ರ ಬಂದಿತ್ತು. ಅಂದ್ರ ಎಲ್ಲಾ ರಿಪೇರ್ ಮಾಡ್ಕೋತೀಯ ಎಲ್ಲ? ಮತ್ತೆ ಒಡದತ್ತಾವ ಮ್ಯಾಗಿ ಎಲ್ಲಾ ಮಾಡ್ಕೋತೀಯ ಏ ಇಲ್ಲ ಮರೆ ಹುಡುಗ ಅಷ್ಟ ನೋಡ್ರಿ ನಾವೆಲ್ಲ ಮಾಡಾಕ ನಿಂತೀವಿ. ತಳದ್ ಕೊಡಾರಿ ಮ್ಯಾಗಿ ಚಂಬೂರಿ ಎಲ್ಲ ಮಾಡಾಕ ನಿಂತೀವಿ ನಾವು. ನೀವು ಮಾಡಂದ್ರ ಮಾಡ್ತೀವ್ರಿ ಇದ ಬ್ಯಾಡ ಅಂದ್ರ ನಾವು ಹೋಗಂದ್ರ ನೋಡ್ತಮ್ಮ ಹಾ ಈಗ ನೀ ಏನ್ ಮಾಡ್ತಿಲ್ಲ ಇದು ಇಷ್ಟೇ ಬಾ ನಮ್ಮ ಸಾವುಕಾರ ಮನೆ ಹತ್ರ ಗುಜ್ರ ಭಾಳ ಐತಿ ಹಾ ಅಲ್ಲಿ ಬಾವ್ಸು ಇದ್ದು ಗುಜ್ರ ನಿನಗೊಟ್ಟಾತವ್ ರೊಕ್ಕ ನನಗೊಟ್ಟಾತವ್ ಚೇಂಜ್ ಮಾಡೋನು ಏ ಹಿಂಗ್ ಪಾರ್ಟ್ನರ್ ಆದ್ರನ ನಾ ಅದ್ರಾಗ ಅದನು ನನಗೆ ಪೇಮೆಂಟ್ ಬಂದೈತಿ ಎಕ್ಕಿಸ್ನು ಬಂದೈತಿ ನಾ ಜಾಗನ ಖಾಲಿ ಮಾಡ್ತಾನ ಇನ್ ಏನ್ ನಿಂದೈತಿ ಮಗನ ಐತ್ ಹೇಳಿದ್ರು ಇಲ್ಲ ಬಂಗಾರಿ ಈ ಗುಜರಿ ಅವ್ರ ಸಿಕ್ಕ್ರ ಡ್ರೈವರ್ ಸಿಕ್ಕ್ರ ಯಾವಾಗ ಶುರು ಹಚ್ಕೊಳ್ದೇನು ಒಟ್ಟ ಏ ಮಾವ ಏನು ಸುರು ಹಚ್ಕೊಂಡಿದ್ದು ಹಂಗೆಲ್ಲ ನಾವು ಸುರು ಹಚ್ಕೊಳಂಗಿಲ್ಲ ಮಾವ ಇಲ್ಲಪ್ಪ ನಿಮ್ ಬಿಟ್ರಿ ಯಾರು ನಾ ಏನು ಸುರು ಹಚ್ಕೊಂಡಿದ್ದ ಏನೂ ಇಲ್ಲ ಆತ ನಡ್ಲ ಹೋಗುನು ಹಾ ಹೌದಾ ಅಲ್ಲ ಮಾವ ನನ್ನ ಸೋದರ ಮಾವ ಗಟ್ಟಿಮುಟ್ಟಿ ನೀರುವಾಗ ಬೇರೆ ಒಂದ್ ಯಾಕೆ ತಗೊಳ್ಳೇನ ಮಾವ ಮುದ್ದಿನ ಮಾವ ಹಂಗ ಹೋಗೋಣ ಹೆಂಗಾಗತ್ತ ನಿನ್ ಜೊತೆ ನಾನು ಏನ್ ಮೇಲೆ ಮಾಡ್ಬೇಕಂದಿ ಗಜಮಾ ಇಲ್ಲ ಬಂಗಾರಿ ನೀ ಮೇಟ್ ಮಾಡೋದು ಇಲ್ಲಿ ಕೂತ್ ಬಂದ್ರಿ ಆನಂದಾರು ಈ ಮುಗಿಯಾಗ ಬುದ್ಧಿ ಐತಿಲ್ಲ ಮುಂಟ ತಾನು ಛತ್ರಿನಿ ಹೊಡ್ದಾನು ಇಲ್ಲಿ ಬುದ್ಧಿ ಐತಿಲ್ಲ ಮಂದಿ ಬೈದಾರ ಕುಂದಾಡ್ರಿ ಹೆಂಗೀಗ ಇರ್ಲಿ ಮತ್ತೆ ನಿಮ್ದು ನಮ್ ಡೈರೆಕ್ಟ್ ಗಜವಾನೆ ಆಶಾ ಆಗೈತೆ ನಮ್ದು ಅದ ಗಜಮಾನ ಬಾ ಮಾವ ಹಂಗದ ನೀನು ನನ್ನ ಸೋದರ ಮಾವಾಗಿರುವಾಗ ಬೇರೆ ಯಾಕೆ ಹೋಗ್ಲಿ ಇಲ್ಲಿ ನೀನೇ ನನ್ನ ಮುದ್ದಿನ ಮಾವ ಮತ್ತೆ ಸಾಗರ ಮ್ಯಾವನ್ ಮ್ಯಾಗ ನಿಂದು ಕಾಳಜಿ ಭಾಳ ಇದ್ದಾಗ ಕಾಣ್ತೈತಿ ಆಯ್ತಾಯ್ತಾಯ್ತು ಹೇಳಿ ಮಾವ ಗೆಳತಿ ಏನಂತ ಕಿವಿ ಕೊಟ್ಟ ಕೆಳ ಗೆಳತಿ ನನ್ನ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹಂಗ ಕಳಿತಿ ಮಹಾರಾಣಿ
ಹಿಂಗ ಹೆಂಗಂತ ಹಿಂಗ ಇನ್ನೊಂದು ಆಗಿಲ್ಲ. ಹಿಂಗಂತೆ ಮಾವ ಏನ ಮಾವ ಹುರುಪ್ ಬಂದ್ಬಿಟ್ಟೈತೆ ಹಂಗಾದ್ರ ಆಗಿಲ್ಲ ಮತ್ತೆ ಹಾಗೆ ಹೋಗ್ಲ ಅಣಿಯ ನಾ ಜರ ಸೌದತ್ತಿ ಹೋಗಿ ಬರ್ತೀನಿ, ಜರ ಹೋಗಿ ಬರ್ಲ. ಸೌದತ್ತಿ ಹೊಂಟಿಯ ಹ್ಮ್ ಏ ಬಂಡಾರ ತಗೊಂಬ ಮಾವ ಬರುವ ಇಲ್ಲ ನೀನ್ ನೆನ್ನೆ ಮತ್ತೆ ಇಬ್ರು ಕೂಡ ಹೋಗುನು, ಇಬ್ರು ಕೂಡ ಹೋಗುನು. ಬೇಡ ಮಾವ ಯಾಕ ಮೊನ್ನೆ ಒಂದ್ ಸ್ವಲ್ಪ ಗಾಡಿ ಕೊಟ್ಟಿದ್ದೀವಲ್ಲ ಹೊಡ್ಯಾಕ ಆ ಮಲೇಸಿಗೆ ಅವಂಗ ಗಾಡಿ ಕೊಟ್ಟನಿ ಎಲ್ಲಿ ಹೋಗ್ಯಾನ ಗೊತ್ತೇ ಇಲ್ಲ. ಅವನು ಎಲ್ಲದಾನ ಏನ್ ಮಾಡಕ್ ಹತ್ತಾನ ಅನ್ನೋದು ಗೊತ್ತಿಲ್ಲ. ನಾ ಅದನ್ನ ವಿಚಾರ ಮಾಡ್ಕೊಂಡ್ ಬರ್ತೀನಿ. ನೋಡ ಬಂಗಾರಿ, ಗಾಡಿ ಸರಿಯಾಗಿ ಮೇಂಟೈನ್ ಮಾಡ್ತದೆ ನೋಡ್ಕೋ. ಹಾ ನೋಡ್ಕೊ ನಾ ಜರ ಹೋಗಿ ಬರ್ಲೇನು. ಅವಂಗ ಗಾಡಿ ಹೊಡ್ಯಾಕ ಮೇಂಟೈನ್ ಮಾಡಕ್ ನಾ ಕೊಟ್ಟಿನಿ. ಗಾಡಿನ 3 ದಿವಸ ಮನೆಗೆ ತಗೊಂಡ್ ಬಂದಿಲ್ಲ. ಎಲ್ಲಿ ಬೆಂಗಳೂರು ಕಡೆ ಏನಾರ ಅತ್ಯಂತ ಹಾಕ್ಯಾನ ಅಂತೀನಿ ನಾನು. ನೋಡೋಣ ನೋಡಕ ಬಂದಾಳ ನಮ್ಮೂರ ಜಾತ್ರೆ ಕಪ್ಪ ಬಣ್ಣದ ಮಾರಿ ಕಾಡಿಬೇಡಿ ಕಾಡಿಬೇಡಿ ಹುಲ್ಯಾಳ ಪೀಸ ನೀ ಬಾಳ ನೈಸ
ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಉಳ್ಳಾಲ ಬೀಸ ನೀಪಾಲ ಐಸ ಛೇ 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 ಅಲ್ಲ ಹೋಗಿ ಹೋಗಿ ಇಂಥ ಡಬ್ಬಾ ಗಾಡಿನ ಬೆಂಗಳೂರು ತಗೊಂಡು ಹೋಗಾಕ ಇದ್ರಾಗಿನ ತಿಳಿಯ ಥರ್ಡ್ ಕ್ಲಾಸ್ ನನ್ನ ಮಗ ಅಂತ ಮಾಡ್ಯಾನ ಬಂಗಾರಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಅಲ್ಲ ಹಾ ಗಾಡಿ ನಿಂದು ಮಾತಾಡಿದ್ರೆ ಏನಾರ ಸ್ವಲ್ಪ ಖಬರ್ ಐತೆ ನಿನಗ? ಯಾಕ ಅಲ್ಲ ಹಾ. ಬಂದಾಗ ಬಿದ್ದ ಗಾಡಿನ ಹೆಗಲ ಮ್ಯಾಗ ಹೊತ್ಕೊಂಡು ಹೋಗಾಕ ನನ್ನ ಹುಚ್ಚು ನನ್ನ ಮಗ ಅಂತ ಮಾಡ್ಯಾನ. ಅಂದ್ರೆ ಈಗ ನನ್ನ ಗಾಡಿಗೆ ಏನಾಗೈತೆ ಅಂತ ಮಾತಾಡಕತ್ತೀನಿ ನೀನು ಹೇಳಿ ನೋಡ. ಅಲ್ಲ ಬಂಗಾರಿ ಸುಮ್ಮನ ಗಾಡಿ ಸರಿಯಾಗಿ ಮೇಂಟೈನ್ಸ್ ಮಾಡಿ ಕೊಡ್ತೀವಿ ಅಂತ ನಿನ್ನಂತ ಡಬ್ಬಾ ಗಾಡಿ ಮ್ಯಾಗ ಡ್ರೈವಿಂಗ್ ಕೆಲಸ ಮಾಡಾಕ ನಾ ಒಪ್ಕೊಂಡಿನ. ಇದ್ರಾಗ ಯಾವ್ದ್ರೆ ಒಂದ್ ಪಾರ್ಟ್ಸ ಸರಿಯಾಗಿ ಟೈಮಿಂಗ್ ಕೆಲಸ ಮಾಡ್ತಾ ಹೇಳೋಣ. ನಿನಗೆ ಹೊಡ್ಯಾಕ ಬರ್ಲಿಕ್ಕಂದ್ರ ಗಾಡಿ ತಗೊಂಡು ಏನ್ ಹಣೆ ಬರ್ಕ್ ಬಡ್ಕೊಂತೀವಿ. ಅಲ್ಲ ಮೊದಲು ಇಂತ ಚಂದಿದ್ದ ಡ್ರೈವರ್ ಅವನು ಹೆಂಗ್ ಹೊಡಿತಿದ್ ಗೊತ್ತಾ ಗಾಡಿ ಹೊಡೆದಿಂದ ಹೋಗಿದ್ದ ಗೊತ್ತಾಕಿದ್ದಿಲ್ಲ. ಎಷ್ಟು ಚಂದ ಐತ್ರಿ ನಿಮ್ ಗಾಡಿ ಹೊಡ್ಯಾಕ, ಗೇರನು ಅಷ್ಟು ಚಂದ ಬೀಳ್ತಾವ, ಅವನು ಎಲ್ಲಾನು ಅಷ್ಟ ಚಂದ ಅದಾವ ಅಂತಿದ್ದ. ನಿನಗ್ ಹೊಡ್ಯಾಕ ಬರ್ಲಿಕ್ಕಂದ್ರ ಹಣೆಯನ್ನು ಬಡ್ಕೊರ್ಲಿ. ಲೇ ಬಂಗಾರಿ ಆ ಡ್ರೈವರ್ಗೆ ಗಾಡಿ ಹೊಡ್ಯಾಕ ಬರ್ತಿಲ್ಲ, ಕೈಯಾಗ ಸಿಕ್ಕಿದ ಹೈದಿರ್ಲಿ ಹೊಸದಿರ್ಲಿ ಅದೇ ನನ್ನ ಪಲಿ ದೇವ್ರ ಅಂತ ಅನ್ಕೊಟ್ಟಿದ್ದವ. ಹಂಗಂಗಪ್ಪಿ ಹಂಗಲ್ಲದು. ಅವ್ ನೋಡಿ ಗಾಡಿ ಹೊಡ್ಯಾಕ ಹತ್ತಿದಂದ್ರ ಏನ್ರಿ ನಿಮ್ ಹೆಡ್ಲೈಟ್ ಗಾಡಿ ಬಾಳ ಚಲೋ ಅದಾವ್ರಿ. ಒಮ್ಮೆ ಅವನೋಡ್ ಹೆಡ್ಲೈಟ್ ಹಚ್ಚಿನಂದ್ರ ಫಳ 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 ಅಂತ ಎದ್ರಿಗೆ ಬಂದ್ ಗಾಡಿಗಳು ಸೈಡ್ ಆಗಿ ಹೊಕ್ಕವ ಅಂತ. ಅಲ್ಲೇ ಬಂಗಾರಿ ಅದ್ರಾಗ ನಿನ್ನ ಗಾಡಿ ಹೆಡ್ಲೈಟ್ ಯಪ್ಪೋ ದೇವ್ರ ಯಾಕೋ ನಮ್ ಬೈರಾವ್ ಮುತ್ಯಾನ ಗುಡಿಯಾನ ಪಂತಿ ಅದಾವ ಇಟ್ಟು ದಿಮ್ಮ ತಾಕತ್ಯಾವು ಯಪ್ಪೋ ಮುಂದೆ ಏ ನನ್ನ ಹೋಗಲೇ ಗಾಡಿ ಹೋಗ್ತಾನೆ ಬಾಯ್. ನಿನ್ನ ಗಾಡಿ ಹೆಡ್ಲೈಟ್ ಅನ್ನಕತ್ತ ನಾನು ಹಾ ಬೈರಾವ್ ಗುಡಿಯಾಗ ದೀಪಾಸ್ದಂಗ ದಿಮ್ಮ ಹತ್ತಾವ ಅಂದ್ರೂ ಸ್ಮೂತ್ ಆಗಿ ಹಂಡೆ ಮಾಡ್ಲಾತ್ತನ. ಅಲ್ಲ ಅದ್ರಾಗ ನಿನ್ನ ಗಾಡಿನ ಸಿಕ್ಕಲ್ಲಿ ತಟ ತಟ ಯಪ್ಪೋ ಹೇಳಿ ಏನದ ಸೋರಾಕತ್ತೈತಿ ಆಯಿಲ್ಲ ಪಾಪ ನಿಂದ ಇಲ್ಲೂ ಸೋರ್ರಿ ಇಲ್ಲ. ನಂದಲ್ಲ ನಿಂದ ಗಾಡಿ ಆಯ್ತು ಮತ್ತ ಅದೇ ಹೇಳಿದ್ ನಾನು. ಅಲ್ಲಲ್ಲಿ ನಿನ್ನ ಗಾಡಿ ಸರಿಯಾಗಿ ಹೊಡ್ಯಾಕ ಬರ್ಲಿಕ್ಕಂದ್ರ ನಾ ಏನ್ ಮಾಡ್ಬೇಕ? ಅವನವನು ಗಾಡಿ ಹೊಡ್ಯಾಕ ಬರ್ತಾನ, ಹೊಸ ಡ್ರೈವರ್ ಅದಾನ ಅಂತ ನಾನು ಹೊಸ ಹೆಡ್ಲೈಟ್ ಹಾಕಿ ಕಳಿಸ್ಕೊಟ್ರ ಅಲ್ಲ ಮಾಡ್ಕೊಳಕ್ ಬರ್ಲಿಕ್ಕ ನಾ ಏನ್ ಮಾಡ್ಬೇಕು ಅಂತ. ಅಲ್ಲ ಬಂಗಾರಿ ಗಾಡಿ ಹೆಡ್ಲೈಟ್ ಹೆಂಗ ಆಗಲಕ್ಕ ನಿನ್ನ ಗಾಡಿ ಕಿಲಿಚ್ ಅನ್ನದಲ್ಲ ತುಳಿದು ನಾನು ಭಾಳ ಸಾಕತ್ತೆ ಅವ ಕಾಲ ಆದ್ರ ಬಿ ಏನ್ ಕೆಲಸ ಅವನು ಕ್ಲಚ್ ತುಳಿಯಾಕ ನಿನಗ್ ಬರಂಗಿಲ್ಲ. ಗಾಡಿ ಏನಾರು ಹೊಡಿತೀವ ನೀನು ಗೊತ್ತಾತ್ ನನಗ ನೀ ಹೊಡಿತೀವ. ಅಲ್ಲ ಬಂಗಾರಿ ಅದ್ರಾಗ ಮನ್ನಿ ಹೊಸ ಹಾರ ಹಾಕ್ಸಿದ್ದೀರ? ಹಾ ಹಾಕ್ಸಿನಿ. ಒಂದೇ ಹಾಕ್ಸಿದ್ದಿ? ಇಲ್ಲ ಎರಡು ಹಾಕ್ಸಿನಿ. ಆದ್ರೆ ಎರಡು ಕೈಲಿ ಹಿಚ್ಚಿಕ್ಕಿ ಕಿಚಿಕೆ ಬಾದಾಗೆ ನೀವು ಕೈ ಸಾಧ್ಯ ಖರೆ ಅದು ಏನು ಆವಾಜ್ ಮಾಡಲಾಗಿತ್ತು ಯಾನು ಮಾಡಲಾಗಿತ್ತು ಆವಾಜ್ ಪಾವು ಮಾಡಲಾಗಿತ್ತು ಅದು ಪಾವು ಮಾಡ್ತೈತಿ ಬಾಯಿ ಅದು ಗದಮ ಎಬ್ಬಿಸ್ಬೇಕ. ಅಲ್ಲಲ್ಲಿ ನಿನಗ ಹೊಡ್ಯಾಕ್ ಬರಲ್ಲ ಅಂದ್ರ ಪಾವು ಇಲ್ಲ ಪುಸ್ಕು ಇಲ್ಲ ಚೆನ್ನಾಗಿ ಹೊಡೆ ಈಗ ನೀನ್ ಸರಿಯಾಗಿ ಹೇಳಕತ್ತೀನಿ. ಗಾಡಿ ಹೊಡ್ಯಾಕ್ ಬರ್ತಿತ್ತ ನನ್ ಗಾಡಿ ಕೈ ಹತ್ತು, ಇಲ್ಲ ಅಂದ್ರ ಗಾಡಿ ಮನೆಗೆ ಹಚ್ಚು, ಬೇರೆ ಡ್ರೈವರ್ ನೋಡ್ತೀವಿ. ಡ್ರೈವರ್ ಕೈ ಹತ್ತಿರಲ್ಲ ಬರ್ರಿ ಬಂದ್ಬಿಡ್ರಿ. ನಮ್ಮ ಊರ ನಾನು ಬಿಟ್ಟು ಡ್ರೈವರ್ ಯಾವ ಇಲ್ಲ ಎಷ್ಟು ಡ್ರೈವರ್ ಮೈ ಹ್ಞೂ ನಿನಗ ಹೊಡ್ಯಾಕ ಬರ್ಲಿಲ್ಲ ಅಂದ್ರೆ ಮೂರನೇದವ್ ಬರತ್ತಾನ ಹೊಡ್ಯಾಕ. ಏ ಬಂಗಾರಿ ನಿನ್ನ ಮಳಕ್ ಬಂದು ಬಿಡ್ತಾರೆ ಆ ಗಾಡಿ ಯಾರು ನಡೆಸ್ತಾರೆ? ಡಬ್ಬಾ ಗಾಡಿ ಬೇಕಾದಪ್ಪ ನಿಂತು ಹೊಡೆಯವ್ರ ಅದಾರ. ಹೇಳ್ತೀನಿ ಕೇಳ, ಗಾಡಿ ಸರಿಯಾಗಿ ಮೇಂಟೆನ್ಸ್ ಮಾಡಿ ಗ್ಯಾರೇಜ್ ಒಯ್ದು ಬರೋಬ್ಬರಿ ಕೆಲಸ ಮಾಡಿ ಕೊಟ್ಟತೇನೆ ನಿನ್ನ ಗಾಡಿ ಬೇಕಾದಾಗ ಕೊಡ್ತೇನೆ. ಬೇಕಾದ ದಿವ್ಸಕ್ಕೊಂದು 100 ರೂಪಾಯಿ ಜಾಸ್ತಿ ಕೊಡ್ತಾವ ನನಗೆ. ಏನ 100 ರೂಪಾಯಿ ಕಿಸಬಾಯಿ ಹೋಗ ಅಲ್ಲ ಅವನು ಆ ಗಾಡಿಗೆ 100 ರೂಪಾಯಿ ಕೊಡ್ತಾನಂತ. ಯಾವ ಬೇಕಾಗೈತೆ ಅದೆಲ್ಲ ಆಗಲ್ ಮತ್ತ ಬಾಡಿಗೆ ಮಾತಾಡಕ್ಕೆ ಹೆಚ್ಚಿ 100 ರೂಪಾಯಿ ಕೊಡ್ತಾನೆ ದಿನ. 100 ರೂಪಾಯಿ ಗಾಡಿ ಕೊಡೋದ ಆಗಂಗಿಲ್ಲ ದೋಸ್ತ, ಆಗಂಗಿಲ್ಲ. ಎಷ್ಟು ಬೇಕೈತಿ ನೋಡಿ ಕೊಟ್ರ ಕೊಡ್ತೀವಿ. ನೋಡಿದ್ರೆ ಎಟ್ಟೈತೀನಿ ಹೆಂಗಾರ ಅನ್ಸಕತ್ತ ನಿನ್ ಹೆಂಗ ಒಂದ್ 500,000 ಬಾಳ ಒಂದ್ 5 ಕೊಡ್ತು ನೀ ಕೊಡ್ತೀನಿ ನಾನು ಒಳ್ಳೆ ಅಂತೀನ. ಹೋಗಿ ಬಿಡೋಣ ರೈಟ್ ಹೊಡೆಯ ಜಾರ್ಸ ಶಾಂತಿ ಹಚ್ಚಿ ತಳದಲು ಎಷ್ಟು ಚಂದನಾರ ತಗೋದಲ ಕೆಂಪಾನ ಹೆಲ್ಮಾಕಿ ನೆನಪಿಗೆ ಬರುವಾಕಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ
ಹೊಡಿಬೇಕಾ ಈಗ ಈಗ ಹೆಂಗ್ ಹೊಡ್ತೀನಿ ಗಾಡಿ ಗಾಡಿ ಹೊಡಿಬೇಕಂದ್ರೆ ಈಗ ಹೆಂಗ್ ಹೊಡ್ತೀನಿ ಅಂತ ಕೇಳಿದೆ. ಹಿಂಗ್ ಹೊಡೆದ್ರೆ ಕೆಲಸ ಆಗೋದಿಲ್ಲ ಪಿ ಹೆಂಗ್ ಹೊಡ್ತೀನಿ ಅವನು ಹೊಡೆದ್ರೆ ಮತ್ತೆ ಬಂದ ಹಾ ಹೊಡಿ ಮಾವ ಅನ್ಬೇಕು ಹೊಡಿ ಮಾಸ್ತರ ನಾನು. ರೈಟ್ ಟಾಟಾ ಹೊಕ್ಕೀರ ಹೋದೆ ಇಲ್ಯಾಕ ಸೊಗನಿಗ ಎಲ್ಲಿ ಛತ್ರಿ ಪಾರ್ಟಿ ಅರೇಂಜ್ ಮಾಡಿದ್ವಿ ಯಾವ ಮಗನೇ ಬರೀ ಪಾರ್ಟಿ ಅರೇಂಜ್ ಮಾಡಿದ್ ಕೇಳ್ತೀರಿ ನೀನ ನೋಡ್ರಿ ಹಿಂದ ಕೆಂಪಗ ಬೆಳ್ಳಗ ಎಲ್ಲ ತಂದಿದ್ದೀನಿ ತುಸು ಹೋಗಿರ್ ತುಸು ನಾನು ಒಂದು ಕಾರಿ हॅलो हॅलो सिद्धक्का कोळी यांच्याकडून अशोक कामटे यांच्यासाठी 51 रुपयाचं बक्षीस झालेलं आहे. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಇದ್ದಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯೇ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ
ಎಚ್ಚರಿಕೆ ಮಾನವ ಎಚ್ಚರಿಕೆ ಎಚ್ಚರಿಕೆ ಮಾನವ ಎಚ್ಚರಿಕೆ ಬರುತ್ತಿದೆ ಕಾಲ ಜೊತೆಗಿಲ್ಲ ದೋಷದ ಜಾಲ ದೇಶದ ಕಳಪಿತ ಹಾಕಿದ ಮೇಲೆ ಗೌರವ ನಿನಗಿಲ್ಲ ಮಾನವ ಗೌರವ ನಿನಗಿಲ್ಲ ಎಚ್ಚರಿಕೆ ಮಾನವ ಎಚ್ಚರಿಕೆ ಸುರಲೋಕದ ಸುರಸುಂದರಿ ಸತ್ಯದೇವನ ಹೆಂಡತಿ ಸುಶೀಲಾ ಮೊನ್ನೆ ಊರ ಹಬ್ಬದಲ್ಲಿ ಜರತಾರೆ ಸೀರೆ ನೊಟ್ಟು ಕಾರ್ಬೋರ್ಡ್ನ ಕೋಲಿನಂತೆ ಮಿಂಚಿನಂತೆ ನನ್ನ ಮನದಲ್ಲಿ ಕಾಮಾಗ್ನಿಯನ್ನು ಹಚ್ಚಿಬಿಟ್ಟಳು ಸುಶೀಲಾ. ನಿನ್ನ ಗಂಡನ ಮೇಲಿನ ಚಿತ್ತಿನ ದಾಮಾಗ್ನಿ ಹೂಡಿರುವ ನಾನು ಮೊದಲು ನಿನ್ನೊಡನೆ ಕಾಮಾಗ್ನಿ ಆರಿಸಿಕೊಳ್ಳಲೇಬೇಕು. ನಿನ್ನ ಗಂಡನ ಮೇಲಿನ ಚಿತ್ತಿನ ದಾಮಾಗ್ನಿ ಹೂಡಿರುವ ನಾನು ನೀನು ನನ್ನ ಎದುರು ನಿಲ್ಲುವೆ ಎಂಬ ನಂಬಿಕೆಯಿಲ್ಲ ಎಂದು ನಾನು ನಿನ್ನನ್ನು ಬಯಸಿ ನಿನ್ನ ಮನೆಗೆ ಬಂದಿರುವೆ ಸುಶೀಲಾ. ಈ ರಾಜ್ಯವರ್ಧನ ನೀನಾದರೂ ಹೆಚ್ಚು ತಕರಾರು ಮಾಡಿದೆ ಈ ರಾಜ್ಯವರ್ಧನ ರಂಜಿಸಿದ ತಾಳಕ್ಕೆ ತಕ್ಕಂತೆ ಕುಣಿದರೆ ನನ್ನ ಹೂವಿನ ಹಂದರ ಇಲ್ಲವಾದರೆ ನಿನಗೆ ತಪ್ಪಲಾರದು ಗೋಳಿನ ಹಂದರ. ಈ ರಾಜ್ಯವರ್ಧನ ಗಂಡನ ಪುಂಡಾಟಿಕೆಯಲ್ಲಿ ನಿನ್ನ ಶೀಲವನ್ನು ಸುಟ್ಟು ಹಾಕಿದೆ ನಿನ್ನ ಗಂಡನಿಗೆ ತಕ್ಕ ಉತ್ತರ ಕೊಡಲಾರ ಬಿಡಲಾರ ಈ ಕಲಿಯುಗದ ಕುಬೇರ. ನಿಲ್ಲು ನವಯೌವನರ ಹೆಣ್ಣೆ ಇಂಥ ಕಾಮುಕರ ಕಣ್ಣು ಕುತ್ತುಕುವಂತೆ ಹಾಗೆ ಹೊರಟಿರುವ ಸೌಂದರ್ಯಕ್ಕೆ ಬೆಲೆ ಇಲ್ಲದೆ ಕಾಮಿನ ಹೆಣ್ಣೆ. ಯಾಕೆ ನನ್ನ ಮನೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ನೀನ್ಯಾರು? ಯಾಕೆ ನಾನು ಯಾರು ಅಂತ ತಿಳಿದಿಲ್ವೇ ಸುಶೀಲಾ? ನೀನು ಯಾರು ಎಂದು ತಿಳಿದುಕೊಳ್ಳಕ್ಕೆ ನೀನ್ಯಾರು? ಪರಮಾತ್ಮನ ಪ್ರತಿರೂಪವಲ್ಲ. ಲೇ ಸುಶೀಲಾ, ಪರಮಾತ್ಮನ ಪ್ರತಿರೂಪ ಅಲ್ಲದೆ ಹೋದರು ಈ ಸುತ್ತು ಹಳ್ಳಿಗೆ ಆಗರ್ಭ ಶ್ರೀಮಂತ ಈ ರಾಜವರ್ಧನ. ಶ್ರೀಮಂತನಿರ್ಬೋದು, ಅದು ನಿನ್ನ ಮನೆಗೆ. ಬಿಂಕ ತುಂಬಿದ ಬಿಗಮಾನದ ಹೆಣ್ಣೆ. ಬಿಂಕ ನನಗಿಲ್ಲ. ಲೇ ಸುಶೀಲಾ, ಶ್ರೀಮಂತ ಅರ್ಥ ಗೊತ್ತಿಲ್ಲದೆ ಬೀದಿ ನಾಯಿಗಳಿಗೆ. ಲೇ ಸುಶೀಲಾ, ಹೌದು, ಬೀದಿಯಲ್ಲಿ ನಿಂತು ಮಾನಿನರ ಮಾನಕ್ಕೆ ಕೈ ಹಾಕ್ತಾ ಇದೆಯಲ್ಲ, ಬೀದಿ ನಾಯಿಗಳಿಗೆ ಇದೇ ಸರಿಯಾದ ಉತ್ತರ. ಲೇ ಸುಶೀಲಾ, ಅತಿ ಆಗುತ್ತಿದೆ ನಿನ್ನ ಅತಿರೇಕದ ಮಾತುಗಳು. ಆಚರಣೆ ಇಲ್ಲದ ನಾಯಿಗಳಿಗೆ ಮಾತಿನ ಕಡಿವೆಯನ್ನು ಹಾಕಿದಾಗಲೇ ಅವು ಕಚ್ಚದಿರುವುದೇ?
ಅದಕ್ಕೆ ಇದು ಪ್ರತಿರೂಪದ ಮಾತು ಸರಿಯಾಗಿ ನೆನಪಿಸಿಕೋ. ಲೇ ಸುಶೀಲ, ನನ್ನ ಮುಂದೆ ನಿನ್ನ ಗರತೆಯ ಗಂಗಮ್ಮನ ಡೈಲಾಗ್ ನಡೆಯುವುದಿಲ್ಲ. ಪತಿವ್ರತ ಧರ್ಮವೇ ತನ್ನ ಉಸಿರೆಂದು ಹೇಳಿದವರಲ್ಲ. ಈ ರಾಜವರ್ಧನ ರಂಜಿಸಿದ ಕಾಮದ ಬಾಣವೇಟಕ್ಕೆ ಸಡಿಲವಾಗಿದೆ ಅವರ ಸೀರೆ ಸೆರಗಿನ ಕಂಟು ಎನ್ನುವುದನ್ನು ಮಾತ್ರ ಮರೆಯಬೇಡ. ನಿಜ ಗರಟೆ ಮೈ ಮುಟ್ಟಿದು ಅದು ನಿಮ್ಮಂತವ್ರಿಗೆ ಎಂದಿಗೂ ಸಾಧ್ಯವಿಲ್ಲದ ಮಾತು. ನಿನ್ನ ಮೊದಲ ಮಾತಿನಲ್ಲಿ ಅರಿತ್ರಿವೆ ಈ ನಿನ್ನ ಮನದಾರ ಬಯಕೆಯನ್ನು. ಸುಶೀಲಾ, ನನ್ನ ಮನದಾಳದ ಬಯಕೆಯನ್ನು ಅರ್ಥಕೊಂಡಿರುವೆ, ನನ್ನ ಇತಿಹಾಸದ ಮರ್ಮವನ್ನು ಅರ್ಥಕೊಂಡಿರುವೆ. ಮತ್ತೇಕೆ ಬಿರುನುಡಿಗಳ ಸಂವಾದ? ಇದು ಬಿರುನುಡಿಗಳ ಸಂವಾದವಲ್ಲ. ಕೈ ಚಾಚಿ ನಿಮ್ಮಂತ ನಾಯಿಗಳನ್ನು ಬರಮಾಡಿಕೊಳ್ಳಬೇಕೆ? ಸುಶೀಲ, ಅತಿಯಾಗುತ್ತೆ ನಿನ್ನ ಅತಿರೇಕದ ಮಾತುಗಳು. ಈ ಮನ್ಮಥನ ಕಣ್ಣಿನ ಕುಡಿ ನೋಟಕ್ಕೆ ಸುಟ್ಟು ಕರಗಲಗವೆ. ಗರತಿ ಗಂಗಮ್ಮನ ಶಾಪ ತಟ್ಟಿದ್ರೆ ಈ ನಿನ್ನ ದೇಹ ಐಶ್ವರ್ಯ ತುಂಬಿದ ದೇಹ ಹಾಳಾಗಿ ಹೋಗೋದು ಎಚ್ಚರಿಕೆ. ಅಂದರೆ ನಿನ್ನ ಗರತಿಯ ಛಲ ಬಿಡುವುದಿಲ್ಲವೇ? ಯಾಕೆ ಈ ಗರತಿಯ ತತ್ವದ ಮೇಲೆ ನಿನಗೆ ಅನುಮಾನವೇ? ನಿನ್ನ ಗಂಡ ಮೈದುನರ ಮೇಲೆಲ್ಲ ಹಠ ತಿಳಿದು ನನ್ನ ಇತಿಹಾಸದ ಮರ್ಮವನ್ನು ಅರಿತು ಮನ ಸೋಲಬಹುದೆಂದು ನಿನ್ನ ಮನೆಗೆ ಬಂದಿರುವೆ ಸುಶೀಲಾ. ಅದು ನಿಂದು ಭ್ರಮೆ ಎಂದು ತಿಳಿದುಕೋ. ಲಕ್ಷಗಟ್ಟಲ ಪಂಗ. ಮಧುರ ನುಡಿಗಳಿಗೆ ಮಣ್ಣು ಮಣಿಯುವ ಹೆಣ್ಣು ನೀಲನಂದಾಗ ನಿನಗೆ ಪ್ರತ್ಯುತ್ತರವಾಗಿ ನಿನ್ನ ಅಂಗಾಂಗ ಸುಖ ಸವಿಯದೆ ಬಿಡಲಾರ. ನನ್ನ ದೂರ ಸರಿದು ನಿಲ್ಲು. ನನ್ನ ಅಂಗ ಸುಖ ಉಣಬೇಕಾದ್ರೆ ಇದೇನು ಮಡಿಕೆಯಲ್ಲಿ ಮಾಡಿಟ್ಟರ ಬಾಣವಲ್ಲ. ಸುಶೀಲಾ, ಮಂಗನಂತಾದ ಮಾನವನಿಗೆ ಮಡಿಕೆಯಲ್ಲಿ ಇಟ್ಟ ಬಾಣವಾದರೇನು, ಚರಂಡಿಯಲ್ಲಿ ಬಿದ್ದ ಬಾಡೂಟವಾದರೇನು? ಗಿತ್ತಿ ಹೆಣ್ಣೆ, ಕಡಿವಾಣ ಇಲ್ಲದ ಕುದುರೆಯ ಬೆನ್ನಂತೆ ಬಡಬಡಿಸಿರುವಂತೆ ಓಡುವಂತ ಬಡಿವಾರದ ಹೆಣ್ಣೆ, ಈ ರಾಜ್ಯವರ್ಧನ ನಿನ್ನ ಅಂಗಾಂಗ ಸುಖ ಬಯಸಿ ನಿಂತಿರುವ ಈ ರಾಜ್ಯವನ್ನ ಅದನ್ನು ಬಯಸದೆ ಬಿಡಲಾರೆ. ನನ್ನ ಅಂತರಂಗವನ್ನು ಅರಿಗಣ್ಣಿಂದ ತೇಲಾಡಿಸುತ್ತಿರುವ ನಿನ್ನನ್ನು ವಶಕ್ಕೆ ಹಾಕದೆ ಬಿಡಲಾರೆ. ಲೇ ನಾಯಿ ಕುಲದವನೇ, ಇವಳು ಹೆಣ್ಣು ಉಂಡು ಬಿಸಾಕ್ಬೇಕಂತ ಮನಸ್ಸು ಮಾಡಿದ್ರಿ ಅದು ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳ್ಕೊ. ಹೆಣ್ಣು ಮನಸ್ಸು ಮಾಡಿದ್ರಿ ಕಿಟಕಿ ಹೊಡಿದ್ರಲ್ಲಿ ಹಾಳಾಗಿ ಹೋಗೋದು ಈ ನಿನ್ನ ಐಶ್ವರ್ಯ. ನನ್ನ ಗಂಡನಿಗೆ ಬಿಡು, ನನ್ನ ಮೈದ ಕಿವಿಗೆ ಏನಾದ್ರೂ ಬಿದ್ದರೆ ತುಂಡು ತುಂಡಾಗಿ ಹೋಗೋದು ಈ ನಿನ್ನ ಐಶ್ವರ್ಯ ತುಂಬಿದ. ಎದುರಿಸಿ ಬೆದರಿಸಿ ನಿನ್ನ ಕಾಮದ ಆಟಕ್ಕೆ ಕೈ ತರಲು ಹೆಣ್ಣು ಇವಳಲ್ಲ. ಈ ಕಾಮದ ಕಣ್ಣಿನಿಂದ ನೋಡೋ ಬದಲು ನಿನ್ನ ತಾಯಿ ಕರಳು ಕಿತ್ತು ಕೊಟ್ಟಿದಲ್ಲ, ಆ ತಾಯಿ ನೆನಪಿಸಿಕೋ. ಅದು ಬಿಡು, ಅಕ್ಕ ತಂಗಿಯರು ನೆನಪಿಸಿಕೋ. ಆಗಲಾದ ನಿನ್ನ ಕಾಮದ ಕಿಡಿ ಯಾರಬಹುದು. ಇದು ಕಾಮದ ಕಿಡಿ ಆರದಿದ್ದರೆ ಹೆಂಡತಿ ತಾಯಿ ಎಂದು ಒಂದೇ ಅರ್ಥ. ಈ ರಾಜ್ಯವರ್ಧನ ದುಡ್ಡಿನ ದರ್ಪದ ಮುಂದೆ ಸಮಾಜದಲ್ಲಿ ನಾವೇ ಶ್ರೀಮಂತರೆಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ನಾಮರ್ಧನದ ಮಕ್ಕಳು ಅವರ ತಾಯಿ ತಂಗಿ ಅಕ್ಕ ತಂಗಿಯರನ್ನು ನನ್ನ ರೂಮಿಗೆ ಕಳಿಸಿ ಶಲೆಟ್ ಹೊಡೆದು ನಾನು ಬೀಸಾಕಿದ ಬಿಸ್ಕೆಟ್ ಅನ್ನು ಆರಿಸಿಕೊಂಡು ಹೋಗುವುದರಲ್ಲಿ ನೀನು ನನ್ನ ತಾಯಿ ತಂಗಿ ಅಕ್ಕ ತಂಗಿಯರ ಬಗ್ಗೆ ಸೂಳೆ ಅರ್ಥ ತಿಳಿಸಲಿಕ್ಕೆ ಬಂದಿರುವೆಯಾ? ಇವನು ವೀರಧೀರನೆಂದು ಮೆರೆಯವರ ಪಾಲಿಗೆ ಪ್ರಚಂಡ, ನಾನೇ ಮಹಾನ್ ಗರತಿಯರೆಂದು ಮೆರೆಯವರ ಪಾಲಿಗೆ ಮಿಂಡ. ಕಣ್ಣಿಟ್ಟ ಹೆಣ್ಣಿನ ಮಾನ ಕಾಯಲು ನನ್ನಿಂದವರಾಗಬೇಕು ಶಂಡ. ಸುಶೀಲ, ಇಂದು ನಿನಗೆ ಮರಣದ ಮಾನವವೇ ಪ್ರಾರಂಭ.
ಬಿಡ್ತೇನಲ್ಲೋ. ಓಹೋ ಸತ್ಯದೇವ, ಇನ್ನು ಒಂದು ಹೊತ್ತು ಸ್ವಲ್ಪ ತಡ ಮಾಡಿ ಬಂದಿದ್ದರೆ ನಿನಗೇನು ದಾಡಿ ಆಗುತ್ತಿತ್ತು. ನಮ್ಮಂತ ಖಳನಾಯಕರನ್ನು ಕಾಣಿಸುವುದಕ್ಕೆ ಕವಿ ಮಹಾಶಯ ನಿಮ್ಮಂತವನ್ನು ಸೃಷ್ಟಿಸಿದ್ದಾನಂತೆ ಕಾಣುತ್ತದೆ. ಲೇ ರಾಜ್ಯವರ್ಧನ, ತೂ ಪಾಪಿ ನನ್ನ ಮಗನೇ, ದುಡ್ಡು ಕರದಲ್ಲಿ ಈ ಜಗದ ಹೆಣ್ಣು ಮಣ್ಣು ಹಣ್ಣು ನನ್ನದೇನು ಅಂತ ವರ್ತಿಸಲು ನಾಚಿಕೆ ಆಗುದಿಲ್ಲ ಸ್ವಲ್ಪ ನಿನಗೆ? ನಾಚಿಕೆ? ಏ ಸತ್ಯದೇವ, ಇದು ರಾವಣರ ರಾಜ್ಯ ಕಣೋ. ಇಲ್ಲಿ ನಿನ್ನ ರಾಮನಾಟ ಏನು ನಡೆಯಲಾರದು. ಹೊನ್ನು ಹೆಣ್ಣು ಮಣ್ಣಿನ ವಿಚಾರದಲ್ಲಿ ನಾಚಿಕೊಂಡರೆ ಅದನ್ನು ಪಡೆಯಲು ಅಸಾಧ್ಯ. ಈಗಾಗಲೇ ಈ ರಾಜವರ್ಧನ ವಿಷಚಕ್ರದ ಸುಳಿಯಲ್ಲಿ ಸಿಲುಕಿ ನಿಂತಿದೆ ನಿನ್ನ ಮನೆತನ. ಇವಳಿಗಾಗಿ ಮತ್ತಷ್ಟು ವಿಸ್ಮಯಗೊಳ್ಳಬೇಡ. ಒಂದೇ ಒಂದು ಸಲ ನಿನ್ನ ಹೆಂಡತಿಯೊಡನೆ ರಮಿಸಿದ ಮಾತ್ರಕ್ಕೆ ನಿನ್ನ ಹೆಂಡತಿಯ ಸೌಂದರ್ಯವೇನು ನಶಿಸಿ ಹೋಗುವುದಿಲ್ಲ. ನನ್ನ ಆಸೆಯನ್ನು ತೀರಿಸಿಕೊಂಡು ಕೊಟ್ಟು ಕಳಿಸುತ್ತಾನೆ. ಹಾಗಾದ್ರೆ ಲೇ ರಾಜ್ಯವರ್ಧನ, ಶಾಂತಿ ಇದ್ದ ನಮ್ಮ ಮಣಿತನದಲ್ಲಿ ಕ್ರಾಂತಿ ಹೊಗೆ ಎಬ್ಸುವುದಲ್ಲದೆ ಹೆಣ್ಣಿನ ವಿಚಾರದಲ್ಲಿ ಮತ್ತಷ್ಟು ಕಿತ್ತು ಹಾಕಬೇಡ. ನೀನು ಊದಿರುವ ಕ್ರಾಂತಿಕಾರಿಗೆ ನೀನೇ ಬಲಿಯಾಗುವ ಮಗನೇ, ಎಚ್ಚರ. ಏ ಸತ್ಯದೇವ, ಯಾರ ಆಯುವುದಕ್ಕೆ ಯಾರು ಬಲಿಯಾಗುತ್ತಾರೆಂದು ಆರ್ಭಟಿಸಿದರು ದೇವ. ನನಗೆ ಎದೆ ಕೊಟ್ಟು ಹೋರಾಟ ಮಾಡಲಾಗದೆ ನ್ಯಾಯಾಲಯದ ಮೊರೆ ಹೋದಟ್ಟು ಸುಲಭವಲ್ಲ ಈ ರಾಜವರ್ಧನನ ಜೊತೆ ಕ್ರಾಂತಿಯ ಕಹಳೆ ಊದುವುದು. ಲೇ ರಾಜ್ಯವರ್ಧನ, ವೈರಿಯನ್ನು ಹೊಡಿಬೇಕಾದರೆ ಅವನ ಶಕ್ತಿ ನೋಡಿ ಹೊಡಿಬೇಕು. ಇಲ್ಲದಿದ್ದರೆ ಅವನ ಯುಕ್ತಿಯಿಂದ ಅಂತ್ಯಗೊಳಿಸಬೇಕು. ಹೊಡೆಯೋದು ಅಂತ್ಯ ಕಾಣಿಸೋದು ಇದೇನು ನಮ್ಗೆ ದೊಡ್ಡದು ವಿಚಾರವಲ್ಲ. ನಾವು ನ್ಯಾಯ ಬೇಡಲು ನ್ಯಾಯದ ಮೊರೆ ಹೋಗಿದ್ದೀವಿ. ನಿನ್ನಂತ ಗಡ್ಸರ್ಪದ ನಾಗರ ಹಾವಿನ ಹೆಡೆ ಹೊಡೆಯುವುದು, ಈ ಸಮ್ಯದ ವಿಷಯ ನಂಚು ನಿನಗೆ ಕೊಡಿಸುವುದು ನಮಗೇನು ದೊಡ್ಡ ವಿಚಾರವಲ್ಲ. ನೀ ಪದೇ ಪದೇ ಕಾಲು ಕೆದರಿ ಜಗಳ ಕೆಳೆದರೆ ನನ್ನ ತಮ್ಮ ಪರಶುರಾಮನ ಗಂಡುಗೊಡಲಿಗೆ ಬಲಿಯಾಗುವ ಮಗನೇ, ಎಚ್ಚರ. ಶಬಾಷ್ ಮಗನೇ ಶಬಾಷ್, ಇದು ಕಂಡಸ್ತನ ಸವಾಲ್. ನೋಡು ಮರಿ, ನಮ್ಮಂತವರನ್ನು ಹೊಡೆಯಬೇಕಾದರೆ ಮೋಸದಿಂದ ಹೊಡೆಯಬೇಕು ಮರಿ, ಮೋಸದಿಂದ ಹೊಡೆಯಬೇಕು. ಅಂದಾಗಲೇ ನಿಮ್ಮಂತವರಿಗೆ ಜಯ. ಧರ್ಮದ ಹಾದಿಯಲ್ಲಿ ಮೋಸದ ಅರ್ಥವನ್ನು ಅರಿಯದ ನಮ್ಮಂತವರನ್ನು ಹೊಡೆಯುವುದು ಅಸಾಧ್ಯ ಎನ್ನುವ ಸತ್ಯ ನನಗೂ ಗೊತ್ತು. ನೋಡು, ಆಸ್ತಿಯ ವಿಚಾರ ಬಿಟ್ಟು ಹಾಕು. ನನ್ನ ನಿನ್ನ ನಡುವೆ ಹೆಣ್ಣಿಗಾಗಿ ನಡೆದ ಯುದ್ಧದಲ್ಲಿ ಮಣ್ಣಾಗಬೇಡ. ಈ ವಿಷಯ ನಮ್ಮಲ್ಲಿ ಇರುತ್ತದೆ. ಹೊರಟು ಹೋಗು ಮಗನೇ. ಲೇ ರಾಜ್ಯವರ್ಧನ, ಹೆಂಡತಿ ಮೇಲೆ ಕಣ್ಣು ಹಾಕಿರುವ ಗಟ್ ಸರ್ಪದ ಹೊಡೆಯೋ ಹೆಮ್ಮೆರ ನಾನು. ಅಂತದ್ರಲ್ಲಿ ನನ್ನ ಹೆಂಡತಿ ನಿನಗೆ ಒಪ್ಪಿಸ್ಬೇಕಾ ಮಗನೇ? ಹುಲಿ ಬಾಯಿಗೆ ಸಿಕ್ಕ ಮೇಲೆ ಪವಾಡಿ ಎಂಬಂತೆ ಹೊರಗೆ ಬರಬಹುದು. ಆದರೆ ನಮ್ಮಂತ ಧರ್ಮವಂತರು ಸಿಡಿದ್ರೆ ಸುಟ್ಟ ಭಸ್ಮ ಆಗುವ ಮಗನೇ. ನಿನ್ನ ಗಂಟಲನ್ನು ಸೇರಿ ನಮ್ಮ ಗ್ರಾಮ ದೇವತೆ ಹೆಬ್ಬಾಗಲಿಗೆ ಕಟ್ಟುವ ಮಗನೇ, ಎತ್ತರ. ಲೇ ಸುಶೀಲಾ, ಇದೇ ಸುಖವನ್ನು ನಿನ್ನ ಗಂಡ ಬರುವುದಕ್ಕಿಂತ ಮೊದಲು ಕೊಟ್ಟಿದ್ದರೆ ಇಷ್ಟೆಲ್ಲ ನೋವು ನಡೆಯುತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಇಂಥ ಹೆಣ್ಣಿನೊಂದಿಗೆ ಇಂಥ ಸುಖವನ್ನು ಎಂದೆಂದಿಗೂ ಕಂಡಿರಲಿಲ್ಲ. ಅತ್ತಿಗೆ, ಏನಾಯ್ತಣ್ಣ, ಏನಾಯ್ತು?
ಯಾರು ಮಾಡಿದರಮ್ಮ ಇದನ್ನೆಲ್ಲ? ಮಗನೇ ಪರಶುರಾಮ, ಈಗ ನಾನು ಬದುಕೋದಿಲ್ಲಪ್ಪ. ನೋಡು, ಈ ನಿನ್ನ ತಾಯಿ ಬದುಕೋದಿಲ್ಲ. ನಿಮ್ಮ ಅಣ್ಣನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಪ್ಪ. ಅಯ್ಯೋ ಅತ್ತಿಗೆ, ಏನಾಯಿತು ಅತ್ತಿಗೆ, ಏನಾಯಿತು? ಕೈ ತುತ್ತ ನಿಟ್ಟ ನನ್ನ ತಾಯಿ ದೈವತೆ ನನ್ನ ಕೈ ಬಿಟ್ಟು ಹೋದರು. ಅಯ್ಯೋ ಅತ್ತಿಗೆ, ಮಾತನಾಡಪ್ಪ, ಮಾತನಾಡು. ಮೈದನ ಪರಶುರಾಮ ಬಂದಿದ್ದಾರೆ, ಮಾತನಾಡು ತಾಯಿ, ಮಾತನಾಡು. ಅಯ್ಯೋ ತಾಯಿ, ಹೇ ದೇವ, ಇದು ನಿನಗೆ ನ್ಯಾಯವೇ? ನನ್ನ ಯಾವ ಜನ್ಮದ ಕರ್ಮದ ಫಲವಿದು ದೇವ? ಈ ದೈವಹೀನನ ಬಾಳಿಗೆ ಫಲವಿಲ್ಲದಂತಾಯಿತು. ಯಾವ ತಪ್ಪಿಗಾಗಿ ನನ್ನ ತಾಯಿಯನ್ನು ಕಿತ್ತಿಕೊಂಡೆ ದೇವ, ಕಿತ್ತಿಕೊಂಡೆ. ಅಯ್ಯೋ ದಿವಸ ಅಳತೈತೆಯೇ ಮನ ಜಲತೆ ಜಲತೆ ಸಾಗತನ ಕಣ್ಣು ಕೊಟ್ಟಾನ ದೇವರ ಪ್ರೀತಿ ಅಳತೈತೆಯೇ ಕರ ಜಲತೆ ಜಲತೆ ಸಾಗತನ ಪ್ರೀತಿ ತನ ಹುಟ್ಟಿಸಿ ದೋಷ ಮಾಡಿಲ್ಲ ಸದಾವಾಗಿ ಹೋದಾಗಲಿಲ್ಲ ನೋಡಿ ಇಷ್ಟಗೇನ ಜೀವನ ದಿವಸ ಅಳತೈತೆಯೇ ಮನ ಜೀವನ ಮಂದಗಂಡು ಸಪತರ ನಾನು ಮೂಲ ಬಂದು ನಿಮ್ಮ ಮರಿಯಲ್ಲ ಎಂದು ಕಾವೇರಿ ನೀರನ್ನು ಕುಡಿದು ಕಪ್ಪಿನ ಹಾಲನ್ನು ಬೆಳೆದು ಕಾವೇರಿ ನೀರನ್ನು ಕುಡಿದು ಕಪ್ಪಿನ ಹಾಲನ್ನು ಬೆಳೆದು ಮಂದಗಂಡು ನಾನು ಮೂಲ ಬಂದು ನಿಮ್ಮ ಮರಿಯಲ್ಲ ಎಂದು ಪ್ರತೀಕಾರ ಮಾನವನ ಎದೆಯಲ್ಲಿ ಹುಟ್ಟುವುದು ಸೇಡು ಪ್ರತೀಕಾರ. ಆದರೆ ನನ್ನ ಎದೆಯಲ್ಲಿ ಯಾವುದಕ್ಕಾಗಿ ಹುಟ್ಟಿದೆ ಸೇಡು ಎನ್ನುವುದು ನನಗೇ ಅರ್ಥವಾಗಿಲ್ಲ. ನನ್ನನ್ನು ಹೆತ್ತವರು ನಾನು ಬೇಡವೆಂದು ದೇವಸ್ಥಾನದಲ್ಲಿ ಬಿಟ್ಟು ಹೋದರು, ಅಥವಾ ನಾನೇ ಅವರು ಬೇಡವೆಂದು ಅವರಿಂದ ದೂರವಾದನು, ಅದು ಅರ್ಥವಾಗದೇ ಇದೆ. ಮಾನವನ ಸಂಬಂಧಗಳನ್ನು ಕಂಡ ತಕ್ಷಣ ಹುಟ್ಟುತ್ತಿದೆ ಸೇಡು ಪ್ರತೀಕಾರದ ಛಾಯೆ. ಈ ಸಮಾಜದಲ್ಲಿ ಆವಿನ ದೇಶ 12 ವರ್ಷ ಅನ್ನುತ್ತಾರೆ. ಆದರೆ ಮಾನವನ ಸಂಬಂಧಗಳ ಮೇಲೆ ಸಾಯುವವರೆಗೂ ತೀರದ ದೇಶ. ಹಣದ ಮಬ್ಬಿನಲ್ಲಿ ಜಗದಲ್ಲಿ ಬದುಕೋದಕ್ಕೆ ಹಣ ಬೇಕು, ಸುಖ ಪಡೆಯೋದಕ್ಕೆ ಹೆಣ್ಣು ಬೇಕು. ಚುಟ್ಟಿಗೆ ಹೊಡೆಯುವಷ್ಟರಲ್ಲಿ ಹಣ ಗಳಿಸುವ ನಾನು ಹೆಣ್ಣಿನ ವಿಚಾರದಲ್ಲಿ ಅಸಭ್ಯನಾಗಿದ್ದರು. ಮುಂದೆ ಅದೇ ಹೆಣ್ಣಿಗೆ ನಾನಾಗುವೆ ಕಾಮರಾಜ.
ಕೊಬ್ಬಿನಲ್ಲಿ ಜಗದಲ್ಲಿ ಶ್ರೀಮಂತರಾಗಿ ಮೆರೆದಾಡುವವರನ್ನು ಸದ ಪಡೆದು ನಾನು ಶ್ರೀಮಂತನಾಗಿ ಮೆರೆದಾಡಬೇಕೆನ್ನುವ ಆಶೆ ಈಗ ಗರಿಗೆಟ್ಟಿದೆ. ಅಂದಾಗ ನಾನು ಶ್ರೀಮಂತನಾಗಲೇಬೇಕು. ಬಯಸಿದ ಹೆಣ್ಣಿನೊಂದಿಗೆ ಮಜಾ ಮಾಡಲೇಬೇಕು. ಇಲ್ಲಿವರೆಗೆ ಐಡೆಂಟಿ ಇಲ್ಲದ ಬದುಕಿದ ಈ ಅಗ್ನಿವೀರ ಇನ್ನು ಮುಂದೆ ಈ ಅಗ್ನಿವೀರನ ಶಪಥ ಕುಬೇರನು ಹೇಳಿದವರನ್ನು ಹೊಡೆದು ಅವರನ್ನು ಪಟ್ಟಾಧಿಪತಿಯಾಗಿ ಮಾಡುತ್ತಿರುವ ನಾನು ಮುಂದಿನ ಸನ್ನಿವೇಶನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಕರನನ್ನು ಕೊಲ್ಲಿಸಿ ಪಾಂಡವರಿಗೆ ಜಯ ತಂದು ಕೊಟ್ಟಂತೆ ನನ್ನನ್ನು ಮೋಸದಿಂದ ಹೊಡೆಯಲು ಬಳಸಿಕೊಳ್ಳವರಿಗೆ ಮೋಸ ಮಾಡಿ ನಾನಾಗುವೆ ಕಲಿಯುವುದು ಕುಬೇರ. ಇಲ್ಲಿವರೆಗೆ ಈ ಅಗ್ನಿವೀರ ಕೊಟ್ಟರೆ ವರ, ಇಟ್ಟರೆ ಶಾಪ. ತಲೆ ಬಾಗಿಸಿ ಬಂದವರಿಗೆ ವರ, ತಲೆ ಹತ್ತಿ ಗರ್ಜಿಸಿದವರಿಗೆ ಜರ. ನನ್ನ ಮಾವನ ರಾಮಮ್ಮ ಮಲ್ಲಾರ ಇವರು ನನ್ನ ಅಲ್ಪ ಸೇವೆಯನ್ನು ಕಂಡು 51 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದ. ನನ್ನ ಅಲ್ಪ ಕಲೆಯನ್ನು ಕೊಂಡು ನಮ್ಮ ಕಾಕಾರಾದವರು ನನಗೆ ಫುಲ್ ಆಯಾರ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಋಣಿಯಾಗಿರುತ್ತೇನೆ. ಜಯ ಸಿಂಹ ಸಂಗ ಜಯ ಸಿಂಹ ಜಯ ಸಿಂಹ ಸಂಗ ಜಯ ಸಿಂಹ. ಲೇ ರಾಜವರ್ಧನ, ಕೂಳು ಕಾಣದ ಹಳ್ಳಿ ನನ್ನ ಮಗನೇ, ಮಸಾಲದಲ್ಲಿ ಹೆಳ ಹೊತ್ತು ಕಾಯ್ತಿರುವ ಮಗನೇ. ಲೇ ರಾಜವರ್ಧನ, ನಿನ್ನ ಆಟ ಈ ಚಕ್ರವರ್ತಿ ಮುಂದೆ ಏನು ನಡೆಯುವುದಿಲ್ಲ. ಲೇ ರಾಜವರ್ಧನ, ಕೋಟಿಗಟ್ಟಲೆ ಬೆಳೆ ಬಾಳುವ ಆಸ್ತಿ ಈ ಚಕ್ರವರ್ತಿ ಹಸಿದು ಬಂದ ಹಬ್ಬುಲಿ. ಅದಕ್ಕೆ ನನ್ನ ಪ್ರೇಕ್ಷಕ ಪ್ರಭುಗಳಿಗೆ ಮುಂದಿನ ಸಮಯದ ತೋರಿಸಿಕೊಡುವೆ. ದಟ್ ಈಸ್ ಮೈ ಚಕ್ರವರ್ತಿ. ಚಕ್ರವರ್ತಿ ಚಕ್ರವರ್ತಿ
ಬಂದ ಸಿಡಿಗಳು ಬಂದ ಡಂಕಿ ಚೆಂಡು ಭಾರತೇಲಿ 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 ಸಂಧ್ಯಾ ನಾಟ್ಯ ಸರಸ್ವತಿಯ ಮೈಮಾಟವನ್ನು ನಾಚಿಸುವಂತೆ ಈ ನಿನ್ನ ರೂಪಕ್ಕೆ ವಿಟಪುರುಷನಾಗಿ ದಿಟವಾಗಿ ನಿಂತು ನನ್ನ ಕಾಮದ ಬಲ ಬೀಸಿ ಬೇಟಾಡಬೇಕು. ನಿನ್ನ ಚಂಚಲ ಬುದ್ಧಿ ಭ್ರಮಣಗೊಂಡಾಗ ಅದಕ್ಕೂ ನಿನ್ನ ತಂದೆ ಹೆಸರಿಂದ ನನ್ನ ಮನೆಗೆ ಬಂದ ಕ್ಷಣದಿಂದ ನಿನ್ನನ್ನು ನೋಡಿದ ಮರುಗಳಿಗೆಯಿಂದಲೇ ನನ್ನ ಮನ ಕೊಂಚ ಚಂಚಲವಾಗಿ ನಿನ್ನ ದೇಹ ಸುಖ ಉಣ್ಣಬೇಕೆಂದು ಆತುರ ಪಡುತ್ತದೆ ಸಂಧ್ಯಾ. ಸಂಧ್ಯಾ, ನಿನ್ನ ತಂದೆ ಗರಡಿನ ಮನೆಯಲ್ಲಿ ಬೆಳೆದರು. ಅಂಕೆ ಮೀರಿ ಶಂಕ ಊದಿಸಿಕೊಳ್ಳುವ ಬಡಿವಾರದ ಬಾಲೆ ಎಂಬುದು ನೀನೆಂಬುದನ್ನು ನಿನ್ನ ಹಾವದಲ್ಲಿ ಅರಿತುಕೊಂಡಿರುವ ಸಂಧ್ಯಾ. ಗಂಡನೆದುರಿಗೆ ಮಿಂಡನ ಹೆಸರಿನಲ್ಲಿ ಅರ್ಚನೆ ಮಾಡಿಕೊಂಡು ಬರುವ ಗರತಿಯರಂತೆ ಪ್ರೇಮಿಯ ಹೆಸರಲ್ಲಿ ಪಾಪದ ಪಿಂಡವನ್ನು ಹೊತ್ತುಕೊಂಡು ಬರಲು ಸಿದ್ಧಳಾದ ಇಲ್ಲಿ ಹೆಣ್ಣು ಎಂದು ನಿನ್ನ ನನ್ನ ಗುಂಡಿನ ಪಾರ್ಟಿಯಲ್ಲಿ ಅರಿತುಕೊಂಡಿರುವ ಸಂಧ್ಯಾ. ಸಂಧ್ಯಾ, ನಾಳೆ ನಿನಗೆ ಮರಣದ ಮಹಾನವಮಿ. ನಿನಗೆ ಕಾಮನ ಹಬ್ಬ ಆಚರಿಸಿಕೊಳ್ಳದೆ ಬಿಡಲಾರ ಈ ರಾಜವರ್ಧನ. ಸತ್ಯದೇವ ನನಗೆದುರಾಗಿ ರಾಜಿ ಪಂಚಾಯಿತಿಗಳನ್ನ ಸೋಲದೆ ನನಗೆ ಶೆಟ್ಟು ಹೊಡೆದು ನಿನ್ನ ಮನೆತನದ ಮಾನವನ್ನು ನಿನ್ನ ತಮ್ಮನಿಂದಲೇ ಬೀದಿ ಪಾಲು ಮಾಡಿದ್ದಾಯಿತು. ಇನ್ನು ನಿನ್ನ ಹೆಂಡತಿಯನ್ನು ಕಳೆದುಕೊಂಡೆ. ನಿನ್ನ ತಮ್ಮನನ್ನು ಜರಮನಿಗೆ ಅಟ್ಟುವ ದಿನಗಳನ್ನು ತಂದೊಡ್ಡಿದಂತಾಯಿತು. ಶೀಘ್ರದಲ್ಲಿಯೇ ನಿನಗೆ ಕೋರ್ಟಿನಲ್ಲಿ ಸ್ಟೇ ಆರ್ಡರ್ ತರಿಸಿ ನಿನ್ನ ಆಸ್ತಿಗೆ ಬೇಲೆ ಸುತ್ತಿ ನಿನ್ನ ಬಿಸಿ ರಕ್ತದಿಂದಲೇ ನಿನಗೆ ಆ ಗ್ರಾಮ ದೇವತೆಗೆ ರಕ್ತಾಭಿಷೇಕ ಮಾಡಿಸಿ ನಿನ್ನ ಹಸಿ ಮಾಂಸವನ್ನು ಆ ರಣಚಂಡಿಗೆ ಔತಣ ಬಡಿಸಿ ನಿನ್ನ ಆಸ್ತಿಗೆ ಬೇಲಿ ಸುತ್ತಿ ಸುತ್ತು ಹಳ್ಳಿಗೆ ಅರಸನಾಗಿ ವಿಲಾಸ ಜೀವನ ಕಳೆದಿದ್ದರೆ ನನ್ನ ಹೆಸರು ಕಲಿಯುಗದಲ್ಲಿ ಗಂಡುಗಲಿ ರಾಜವರ್ಧನೇ ಅಲ್ಲ. ಛತ್ರಪತಿ, ಮತ್ತೇನ್ ಸಾಹೇಬ್ರ, ನಾವು ಹೆಂಡ್ರು ಮಕ್ಕಳು ಹಗಲು ರಾತ್ರಿ ನಿಮ್ಮಲ್ಲಿ ದುಡ್ದೀವ. ಆದ್ರೆ ನೀವು ನಿಮ್ ಕೆಲಸದ ಎಲ್ಲಿ ಆಳು ಇರ್ಬೇಕು ಅಲ್ಲೇ ಇಟ್ಬಿಡ್ತೀರಿ ನೋಡ್ದನಿ. ಲೇ ಛತ್ರಪತಿ, ಏನಾಯ್ತಂದು ಸುತ್ತಿ ಬಳಸಿ ಮಾತಾಡ್ತೀವಿ ಓ ಮಗನೇ. ಮತ್ತೇನ್ ಸಾಹೇಬ್ರ, ಮೊನ್ನೆ ಬೆಂಗಳೂರಿಗೆ ಒಯ್ದಿರ್ಲ, ಅದು ಯಾರೋ ಗಂಟೆ ಬಿದ್ದಿರತ್ತ, ಅಲ್ಲಿ ಒಂದು ಸಿನಿಮಾ ಹೀರೋನ್ ತನ್ನ ಮನೆ ಇಟ್ಟಿರಿ. ನನಗೆ ಜರ ಸ್ವಲ್ಪ ಪರಿಚಯ ಮಾಡಿಕೊಟ್ಟಿರಿ ಅಲ್ಲ? ಅಯ್ಯೋ ಬೆಪ್ಪತ್ತ ಕಡೆ ನನ್ನ ಮಗನೇ, ಆಕೆ ಸಿನಿಮಾ ಹೀರೋನಿ ಅಲ್ಲೋ, ನನ್ನ ಆಸೆ ಆಕಾಂಕ್ಷೆಗಳನ್ನು ತೀರಿಸಲು ಬಂದ ಐಟಮ್ಗಾರನ ಮಗನೇ. ಅವಳು ನನ್ನ ಖಾಸಿಯ ಸ್ನೇಹಿತನ ಮಗಳು. ಅವಳು ದೊಡ್ಡ ಶ್ರೀಮಂತನ ಮಗಳು. ಅಲ್ಲಿ ಏನೋ ತರಲೆ ಮಾಡಿರ್ಬೇಕೆಂದು ಅವರ ತಂದೆ ನಮ್ಮ ಮನೆಗೆ ಕಳಿಸಿಕೊಟ್ಟಿದ್ದಾನೆ ಅಷ್ಟೇ ಮಗನೇ. ಇಷ್ಟೇ ಅಂದ್ರೆ ದಿನ ಒಬ್ಬರನ್ನ ತಗೊಂಡು ಬರೋದು, ನಿಮ್ ಬೆಡ್ರೂಮಕ್ಕೆ ಒಯ್ದು ನಾವು ಕವಲ ಮಾಡೋದು ಸಾಕಾಗಿತ್ತು ನಮಗೆ. ಅದನ್ನ ತಿಳ್ಕೊಂಡಿದ್ರಿ. ಆದ್ರೆ ಈಗ ಸ್ಟೋರಿ ಈಗ ಹೇಳಿದ್ರಿ, ಈಗ ನನ್ನ ಪಕ್ಕ ಕೊನಾಕ್ ನೋಡಿದ್ದೀನಿ ಅಂದ್ಕೊಂತಿ ಆ ಮಗನೇ. ನಿನ್ನ ಕಣ್ಣಿಗೆ ಎಲ್ಲ ಐಟಮ್ ಕರಂತ ಕಾಣುತ್ತಾ ಮಗನೇ. ಆ ಕರುಣಾಕರ ಬಂದಿದ್ದಾನೆ, ಫೋನ್ ಮಾಡಿದ್ದಾನೆ. ಸರ್, ಕರುಣಾಕರ್ ಫೋನ್ ಮಾಡಿದ್ರು, ಆದ್ರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿದ್ದಾನೆ. ಆಯ್ತು ನಡಿ ಮಗನೇ, ಹೋಗೋಣ. ಆಯ್ತು ನಡಿ. ಯಾರೋ 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 ನಾನ್ಯಾರೋ ನಾವೀಗ ಸೇರಿರಲು ಪ್ರೇಮದ ಸತ್ಯದಲ್ಲಿ ಕಾರದನು. ಪ್ರೀತಿ
ಪ್ರತಿ ಜನ್ಮದಲ್ಲಿ ಪ್ರತಿ ನಿಮಿಷದಲ್ಲಿ ನಮಗೆ ಉದಯ ಪ್ರೇಮ ಹೆಸರುಳಿ ಉದಯ ಪ್ರೇಮ. ಮಾವ, ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಕಾಣಿಸುತ್ತಿದೆಯಾ? ಅರ್ಜುನ, ನನ್ನ ಬಾಳಿನ ಭಾಗ್ಯ ದೇವತೆ ಅಂತ ಇದ್ದ ನನ್ನ ಅಕ್ಕನ ಜೊತೆ ನನ್ನ ಜೀವ ಹೋಗಿದ್ರೆ ಇಷ್ಟೆಲ್ಲ ಯಾಕಪ್ಪ ಬೇಕಿತ್ತು? ನನ್ನ ಜೀವ ಇದ್ರವೇನು ಹೋದ್ರವೇನು? ಹಾಗೆಲ್ಲ ಮಾತಾಡಬೇಡಿ ಮಾವ, ಹಾಗೆಲ್ಲ ಮಾತಾಡಿ ಆಯಾಸ ಮಾಡ್ಕೊಳ್ಬೇಡಿ ಮಾವ. ಪರಶುರಾಮ, ನೀನು ನನ್ನ ಜೊತೆ ಸ್ಟೇಷನ್ಗೆ ಬರಬೇಕು. ಯಾಕೆ ಅರ್ಜುನ್? ಲೇ ಪರಶುರಾಮ, ನಾನು ನಿಮ್ಮ ಮನೆಯ ಅಳಿಯ ಅರ್ಜುನನಾಗಿ ಬಂದಿಲ್ಲ, ಕರ್ತವ್ಯ ಪಾಲನೆ ಮಾಡಲು ಬಂದಿರುವ ಇನ್ಸ್ಪೆಕ್ಟರ್ ಅರ್ಜುನ. ನಾನು ಇನ್ಸ್ಪೆಕ್ಟರ್ ಅರ್ಜುನ. ಸರ್, ಅದು ಅರ್ಜುನ್, ಯಾಕ್ರಿ ನನ್ನ ತಮ್ಮನ ಸ್ಟೇಷನ್ಗೆ ಕರ್ಕೊಂಡು ಹೊಂಟಿದ್ರಿ? ಯಾವ ಕಾರಣಕ್ಕೂ? ಯಾಕೆ ಅಂದ್ರೆ ನಿಮ್ಮ ಹೆಂಡತಿನ ಕೊಲೆ ಮಾಡಿದ್ದಾನೆ ಅವನು, ಅದಕ್ಕೆ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ನೋ, ನಾನು ನನ್ನ ತಾಯಿಯನ್ನು ಕೊಲೆ ಮಾಡಿಲ್ಲ. ಅರ್ಜುನ, ಯಾರು ಹೇಳಿದ್ರು ನನ್ನ ಹೆಂಡ್ತಿನು ನನ್ನ ತಮ್ಮ ಪರಶುರಾಮ್ ಕೊಲೆ ಮಾಡಿದನಂತ? ಇದಕ್ಕೆಲ್ಲ ಪ್ರತ್ಯಕ್ಷದರ್ಶಿಯಾಗಿ ನಾನೇ ಆ ರಾಜವರನೇ ಕಾರಣ ಅಂತ ವರದಿ ಕೊಟ್ಟಿದ್ದೇನೆ. ನನ್ನ ತಮ್ಮ ಪರಶುರಾಮ ತಪಸ್ತಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿಯೋ ಪೊಲೀಸ್? ನೋಡಿ ಮಿಸ್ಟರ್ ಸತ್ಯದೇವ, ಆ ನಿಮ್ಮ ಹೇಳಿಕೆ ಸೇಡಿನ ಹೇಳಿಕೆ ಆಗಿದೆ. ನಿಮ್ಮ ತಮ್ಮ ಮಾಡಿದ ಅನಾಹುತವನ್ನು ಅವರ ಮೇಲೆ ಕಥಕಟ್ಟಿ ಹೇಳುತ್ತಿದ್ದೀರಾ ಅಂತ ನಮ್ಮ ಇಲಾಖೆ ಅನುಮಾನ ಪಟ್ಟಿದೆ. ಅಷ್ಟೇ ಅಲ್ಲ, ನಿಮ್ಮ ಹೆಂಡತಿ ಇವನ ಜೊತೆ ಅಕ್ರಮ ಸಂಬಂಧ ಇತ್ತು, ಅದು ಈಗ ನಿಮಗೆ ಗೊತ್ತಾಯಿತೆಂದು ಸಿಟ್ಟಿನ ಬರದಲ್ಲಿ ನಿಮ್ಮ ತಮ್ಮ ನಿಮಗೆ ಹೊಡೆದು ಬಿಟ್ಟ. ನೀವು ಸತ್ತೇ ಹೋಗಿದಿರಾ ಅಂತ ತಿಳಿ ನಿಮ್ಮ ಹೆಂಡತಿ ಇವನ ಮೇಲೆ ತಿರುಗಿ ಬಿದ್ದಾಗ ಇವನು ಅವಳ ಕೊಲೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನಿಮ್ಮ ಅದೃಷ್ಟ ನೀವು ಬದುಕಿಬಿಟ್ರಿ. ನಿಮ್ಮ ಮೇಲೆ ಹಲ್ಲೆ ಆಗುವುದಕ್ಕಿಂತ ಮೊದಲು ನಿನ್ನ ಹೆಂಡತಿ ಇವನ ಜೊತೆ ಸುಖಪಟ್ಟಿದ್ದಾಳೆ, ಸಂಭೋಗ ಮಾಡಿದ್ದಾಳೆ. ಇಷ್ಟು ಹೊತ್ತು ನಾನು ಹೇಳಿದ್ದಕ್ಕೆಲ್ಲ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಅಂತ ಇಲ್ಲಿ ಟೆಸ್ಟ್ ಇದಾವೆ ನೋಡಿ. ಇದೆಲ್ಲ ಯಾರೋ ಕತೆ ಕಟ್ಟೆ ನಡೆಸಿರೋದ ಪಿತೂರಿ. ನನ್ನ ಅತ್ತಿಗೆಯಲ್ಲಿ ನಾನು ಹೆತ್ತ ಮಣ್ಣನ್ನು ಕಾಣುತ್ತಿದ್ದೆ. ನಾನು ಇಂಥ ಕೆಲಸ ಮಾಡುವುದೆಂದರೆ ನೀವು ನಂಬುವರ ಸರ್? 20 ವರ್ಷಗಳ ಕಾಲ ಜೊತೆಯಲ್ಲಿ ಆಡಿ ಬೆಳೆದವರ ಬಗ್ಗೆ ಆಲೋಚಿಸುವ ತಾಳ್ಮೆ ನಿಮಗೆಲ್ಲವೇ ಸರ್? ನೋಡಿ ಪರಶುರಾಮ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಾಕ್ಷಿಗಳೇ ಮುಖ್ಯ. ಸಾಕ್ಷಿಗಳೆಲ್ಲ ನಿಮ್ಮ ವಿರುದ್ಧವಾಗಿರುವಾಗ ನಾನೇನು ಮಾಡಲಿ ಆಗುತ್ತಿಲ್ಲ. ಬೇಡ ಅರ್ಜುನ್, ಬೇಡ. ಯಾರ್ದೋ ಒತ್ತಡಕ್ಕೆ ಮನದು ದುಡುಕೋಬೇಡ. ಯಾರೋ ಕೊಟ್ಟ ಸುಳ್ಳು ಸಾಕ್ಷಿಗಳೇ ನಂಬಿಕೊಂಡು ಆತ್ಮವಂಚನೆ ಮಾಡಬೇಡ. ನಮ್ಮ ಮನೆತನದ ಮಾನ ಉಳಿಸಿ ಪುಣ್ಯ ಕಟ್ಟಿಕೋ. ನಮ್ಮ ಮನೆತನದ ಮಾನವನ್ನು ಬೀದಿಗೆ ತಂದು ನಿಲ್ಲಿಸಿ ನೋಡುಗರ ಕಣ್ಣಲ್ಲಿ ಅಪಸ್ಯ ಬರುವಂತೆ ಮಾಡಬೇಡ. ನೀನು ನಮ್ಮ ಪಾಲಿನ ಆಪ್ತರಕ್ಷಕ. ನಮ್ಮನ್ನು ಇಲ್ಲಿಂದ ಉಳಿಸಿ ಪುಣ್ಯ ಕಟ್ಟಿಕೋ ಅರ್ಜುನ, ಉಳಿಸಿ ಪುಣ್ಯ ಕಟ್ಟಿಕೋ. ನೋಡಿ ದೇವರವರೇ, ನ್ಯಾಯಕ್ಕಾಗಿ ಸಿಡಿದೆದ್ದು ನಿಲ್ಲು ಅಂತ ಆಶೀರ್ವಾದ ಮಾಡಿದ ನೀವೇ ನಿಮ್ಮ ಸ್ವಾರ್ಥಕ್ಕಾಗಿ ಕೇಳಿಕೊಳ್ಳುವುದು ಒಳ್ಳೆಯದಲ್ಲ. ನಿಮ್ಮ ತಮ್ಮ ಪರಶುರಾಮ ನಿರಪರಾಧಿನೇ ಆಗಿದ್ರೆ ದೋಷ ಮುಕ್ತನಾಗಿ ಮರಳಿ ಬರುತ್ತಾನೆ, ಚಿಂತಿಸಬೇಡಿ. ಪರಶುರಾಮ, ಬನ್ನಿ ಹೋಗೋಣ. ಎಲ್ಲಿದೆ ನ್ಯಾಯ? ನ್ಯಾಯ ಕಾಪಾಡುವ ನೀನೇ ನ್ಯಾಯ ಅನ್ಯಾಯವನ್ನು ಸರಾಸರಿಯಾಗಿ ವಿಚಾರಿಸದೆ ದುಡುಕುತ್ತೇವೆ. ಧರ್ಮ, ಕರ್ಮ, ಸತ್ಯ, ನೀತಿಯ ಬಗ್ಗೆ ಆಲೋಚಿಸದೆ ನಿರಪರಾಧಿ ಕೈಗೆ ಬೇಡಿ ಹಾಕಿದ್ದು ನ್ಯಾಯದ ಕಣ್ಣಿಗೆ ಬಟ್ಟೆ ಕಟ್ಟಿದಂತೆ ಆಗಿದೆ. ಆದರೆ ನೀನು ಕಾನೂನಿನ ಸೇವಕನಾಗಿ
ಅನ್ಯಾಯದ ತೀರ್ಪನ್ನು ತಪ್ಪಿಸುವುದು ಎಷ್ಟರ ಮಟ್ಟಿಗೆ ಸರಿ. ಆದರೆ ನಾನು ತಪ್ಪಿಸ್ತನಲ್ಲ. ಇಂದಲ್ಲ ನಾಳೆ ಈ ನಿನ್ನ ತಪ್ಪಿನ ಅರಿವು ಈ ಸಮಾಜದವರು ಎಲ್ಲರೂ ತೋರಿಸುತ್ತಾರೆ ಎಂಬುದನ್ನು ನೀನು ಮರೆಯಬೇಡ. ಅಣ್ಣ, ನೀನು ಚಿಂತಿಸದಿರಣ್ಣ. ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಕಳೆದುಕೊಳ್ಳದಿರಣ್ಣ. ಯಾಕಂದರೆ ನ್ಯಾಯಾಲಯಗಳು ಇರುವುದು ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದಕ್ಕಲ್ಲ, ದುಷ್ಟರಿಗೆ ಶಿಕ್ಷೆ ಆಗುತ್ತದೆ. ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನೀನು ಧೈರ್ಯವಾಗಿರಣ್ಣ, ಧೈರ್ಯವಾಗಿರು. ನನಗೆ ಶಿಕ್ಷೆ ಕೊಡುವ ತಾರಗತ್ಲೆ ಕೋಣೆಯಲ್ಲಿ ನಾನು ನ್ಯಾಯ ಹುಡುಕಿಕೊಂಡು ನಿನ್ನ ಮುಂದೆ ಬರುತ್ತೇನೆ. ನೀನು ಧೈರ್ಯವಾಗಿರಣ್ಣ. ನಡೆರಿ ಸಾರ್, ಹೋಗೋಣ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯ ನ್ಯಾಯ, ಎಲ್ಲ ಎಲ್ಲಿದೆಯ ನ್ಯಾಯ, ಬಡವನ ನ್ಯಾಯ ಕೇಳುವುದೇ ಅನ್ಯಾಯ. ಎಲ್ಲಿದೆಯ ನ್ಯಾಯ, ಅಲ್ಲ ಎಲ್ಲಿದೆಯ ನ್ಯಾಯ, ಬಡವನ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಬಡವನ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ. ಅಯ್ಯೋ ವಿಧಿ, ಏನಿದು ನಿನ್ನ ಆಟ? ತಾಯಿ ಮಕ್ಕಳಿಗೆ ಅನ್ಯೋನ್ಯದ ಸಂಬಂಧಕ್ಕೆ ಹಾದರದ ಪಟ್ಟಿವೆ. ತಾಯಿ ಮಕ್ಕಳಿಗೆ ಸಂಬಂಧ ಕಟ್ಟುವಷ್ಟು ಕೆಟ್ಟು ಹೋಯ್ತೆ ಈ ಮೂರ್ಖ ಸಮಾಜ. ನನ್ನ ಈ ಕಣ್ಣೀರ ಧಾರೆ ಕಂಡು ತೃಪ್ತಿ ಆಯ್ತೆ ಮಾರುತೇಶ. ನಾನು ಯಾವ ತಪ್ಪು ಮಾಡಿದೆನೆಂದು ನನಗೆ ಇಂತಹ ಸತ್ವ ಪರೀಕ್ಷಾ ಕಾಲ ಬಂದಿದೆ ದೇವಾ. ನನ್ನ ಸುಶೀಲ ನನ್ನ ತಮ್ಮನನ್ನು ಹೊಟ್ಟೆಯ ಮಗನಂತೆ ಅಕ್ಕರೆಯಿಂದ ಕಂಡು ಯಾವ ಕಿಂಚಿತ್ತು ಬಾರದಂತೆ ಸಾಕಿ ಸಲುವುದಕ್ಕೆ ಅವಳ ಸತ್ತ ನಂತರ ಕೊಟ್ಟ ಬಹುಮಾನ ಇದೇನಾ ದೇವಾ? ನಮ್ಮ ಹಣಿಬಾರದಲ್ಲಿ ವಿಧಿ ಕೈವಾಡ ಮೇಲಾಗಿ ಬಿರುಗಾಳಿ ಬೀಸಿದಂತೆ ನನ್ನ ಸುಶೀಲಾಳ ಮೇಲೆ ಇಂಥ ಅಪೋದದೆ ಹೊರೆ ಹಾಕಿದ್ದೆ ದೇವಾ. ಇಡೀ ಸಮಾಜವೇ ನಮ್ಮನ್ನ ಕಂಡು ಕೂ ಹಾಕದ ನಗೆ ನಕ್ಕರು ನಾನು ಚಿಂತಿಸಿರಲಿಲ್ಲ. ಆದರೆ ನನ್ನ ಸುಶೀಲಾಳನ್ನ ಕೈ ತುತ್ತು ಉಂಡು ಬೆಳೆದ ಅರ್ಜುನ ನಮ್ಮನ್ನು ನಂಬಲೇ ಇಲ್ಲ. ಏನು ಮಾಡಲಿ ದೇವಾ, ಏನು ಮಾಡಲಿ? ಕುಣಿಸಾನುವಲ್ಲಿ